Amrita, good evening. Savita, Balaji, Bhanushri, good evening, everyone. Okay. ಸೊ ಹಿಂದಿನ ಸೆಷನ್ ನಲ್ಲಿ ನಾವು ಜೀವಶಾಸ್ತ್ರದ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನೋ ಪಾಠವನ್ನ ಕಲಿತ್ವಿ. ಹೌದಾ? ಇವತ್ತು ಜೀವಶಾಸ್ತ್ರದ ಇನ್ನೊಂದು ಪಾಠವಾದ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನೋ ಪಾಠವನ್ನ ಕಲಿಯೋಣ. ಓಕೆ, ಸೊ ಇದ್ರಲ್ಲಿ ನಾವೇನ್ ಕಲಿತೇವೆ? ಮೊದಲಿಗೆ ಈ ಚಾಪ್ಟರ್ ನಮಗೆ ಯಾಕೆ ಇಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. 10th ಸ್ಟ್ಯಾಂಡರ್ಡ್ ಯಾಕೆ ಈ ಚಾಪ್ಟರ್ ಇಟ್ಟಿದ್ದಾರೆ? ನಿಮಗ್ ನೆನಪಿರೋ ಹಾಗೆ ಮಕ್ಕಳೇ, ಇದೇ ಚಾಪ್ಟರ್ ಅಂದ್ರೆ ಸಂತಾನೋತ್ಪತ್ತಿಯ ಕ್ರಿಯೆ ಚಾಪ್ಟರ್. ಸೊ ಇದೇ ಚಾಪ್ಟರು ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋ ಪಾಠದಲ್ಲಿ 8ನೇ ತರಗತಿಯಲ್ಲಿ ಬಂದಿತ್ತು. 8ನೇ ತರಗತಿಯಲ್ಲೂ ಬಂತು, ಈಗ 10th ಸ್ಟ್ಯಾಂಡರ್ಡ್ಗೂ ಬರ್ತಾ ಇದೆ. ಯಾಕೆ? ಹೌದಾ? ಯಾಕೆ ಬರ್ತಾ ಇದೆ ಅಂತ ಅಂದ್ರೆ, ನಿಮ್ಮ ಏಜ್ ಏನಿರತ್ತಲ್ವಾ, 8th ಸ್ಟ್ಯಾಂಡರ್ಡ್ ಆಗಿರ್ಬಹುದು, 10th ಸ್ಟ್ಯಾಂಡರ್ಡ್ ಆಗಿರ್ಬಹುದು, ಆ ಒಂದು ಏಜ್ ಅನ್ನ ನಾವು ಟೀನೇಜ್ ಅಂತ ಕರಿತೇವೆ, ಅಡೋಲೆಸೆನ್ಸ್ ಅಂತ ಕರಿತೇವೆ, ರೈಟ್? ಸೊ ಈ ಒಂದು ಏಜ್ ಅಲ್ಲಿ ಏನಾಗತ್ತೆ, ನಮ್ಮಲ್ಲಿ ಫಿಸಿಕಲ್ ಮತ್ತು ಮೆಂಟಲ್ ಚೇಂಜಸ್ ಗಳಾಗ್ತವೆ. ಫಿಸಿಯಾಲಜಿಕಲ್ ಅಂತ ಕರಿತೇವೆ, ಅಂದ್ರೆ ನಮ್ಮ ಶರೀರದಲ್ಲಿ ಬದಲಾವಣೆ ಆಗತ್ತೆ, ಅದೇ ರೀತಿ ನಮ್ಮ ಮನಸ್ಸಿನಲ್ಲೂ ಬದಲಾವಣೆ ಆಗತ್ತೆ. ಹೌದಾ? ಸೊ ಯೂಶುವಲಿ ಹೆಣ್ಣು ಮಕ್ಕಳಲ್ಲಿ 13ರಿಂದ 16 ಈ ವಯಸ್ಸಿನಲ್ಲಿ ಆ ಒಂದು ಪ್ಯೂಬರ್ಟಿ ಸ್ಟೇಜ್ ಅಂತ ಕರಿತೇವೆ. ಅದೇ ರೀತಿ ಗಂಡ್ ಮಕ್ಕಳಲ್ಲಿ ಯೂಶುವಲಿ 15 ಆದ್ಮೇಲೆ ಸ್ಟಾರ್ಟ್ ಆಗತ್ತೆ. ಬಟ್ ಈಗ ಡ್ಯೂ ಟು ಏನನ್ಬಹುದು, ಮಾಸ್ ಮೀಡಿಯಾ ಇರಬಹುದು, ಸೋಷಿಯಲ್ ಮೀಡಿಯಾ ಇರಬಹುದು, ಕಂಪ್ಯೂಟರ್, ಮೊಬೈಲ್, ಇದರಿಂದ ಈ ಎಲ್ಲ ಏನು ನಾವು ಪ್ಯೂಬರ್ಟಿ ಅಂತ ಏನ್ ಕರಿತೇವೆ, ಮೆಚುರೇಷನ್ ಅಂತ ಏನ್ ಕರಿತೇವೆ, ಅದು ಬೇಗ ನೋಡ್ತಾ ಇದ್ದೇವೆ ಎಲ್ಲ ಮಕ್ಕಳಲ್ಲಿ. 9-10 ವರ್ಷದ ಮಕ್ಕಳಿಗೆ ಮೆನ್ಸ್ಟ್ರುಯೇಷನ್ ಪೀರಿಯಡ್ ಸ್ಟಾರ್ಟ್ ಆಗತ್ತೆ, ರೈಟ್? ಬಿಕಾಸ್ ಅಷ್ಟು ಡೆವಲಪ್ ಆಗ್ಬಿಟ್ಟಿದ್ದಾರೆ ಅವರು ಆಲ್ರೆಡಿ. ಸೊ ಬೈ ಸೀಯಿಂಗ್ ದ ಮೊಬೈಲ್, ಬೈ ಸೀಯಿಂಗ್ ಟಿವಿ, ಎವ್ರಿಥಿಂಗ್. ಸೊ ಅದರಲ್ಲಿ ಹಾರ್ಮೋನಲ್ ವ್ಯತ್ಯಾಸಗಳಾಗತ್ತೆ. ಸೊ ಯಾವ ಹಾರ್ಮೋನುಗಳು ಯಾವ ರೀತಿಯ ಕಾರ್ಯಗಳನ್ನ ಮಾಡ್ತವೆ ಅದನ್ನ ತಿಳ್ಕೊಬೇಕು ಈ ಏಜ್ ಅಲ್ಲಿ. ಸೊ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಪಾಸಿಟಿವ್ ಸೈಡ್ ಹೋಗ್ಬೇಕು. ಈ ಏಜ್ ಹೇಗಿರತ್ತೆ ಗೊತ್ತಾ? ಎಲ್ಲವನ್ನೂ ಗ್ರಾಸ್ ಮಾಡತ್ತೆ. ನೀವು ನೆಗೆಟಿವ್ ಹಾಕ್ತಾ ಹೋದ್ರೆ ನೆಗೆಟಿವ್ನೇ ಗ್ರಾಸ್ ಮಾಡ್ತಾ ಹೋಗತ್ತೆ, ನೀವು ಪಾಸಿಟಿವ್ ಹಾಕ್ತಾ ಹೋದ್ರೆ ಪಾಸಿಟಿವ್ನೇ ಗ್ರಾಸ್ ಮಾಡ್ತಾ ಹೋಗತ್ತೆ. ಹೌದಾ? ಸೊ ನೀವೇನ್ ಮಾಡಿ, ಪಾಸಿಟಿವ್ನ ಹಾಕ್ತಾ ಹೋಗಿ. ಏನಿದ್ರು ಪಾಸಿಟಿವ್ ಆಗಿ ಅದನ್ನ ಕಲಿಬೇಕು, ಅದನ್ನ ನೀವು ಅಪ್ಲೈ ಮಾಡಬೇಕು. ಆ ರೀತಿ ಸೈನ್ಸ್ ಅನ್ನ ಕಲೀರಿ. ಓಕೆ? ಈ ಪಾಠವನ್ನ ಕಲಿಯೋದಕ್ಕೆ ನಾಚಿಕೆ ಪಡೆಯೋದು ಅಥವಾ ಹೇಗಪ್ಪ ಇದನ್ನ ಕಲೀಲಿ ಅನ್ಕೊಳ್ಳೋದು, ಇದು ಕಾನ್ಸೆಪ್ಟ್ಸ್ ಅನ್ನ ಹೇಗ್ ಕಲೀಲಿ, ಹೇಗ್ ಪ್ರಶ್ನೆ ಕೇಳಲಿ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಕೂಡ ಒಂದು ವಿಜ್ಞಾನ. ಓಕೆನಾ? ಫೈನ್. ಸೊ ಇವತ್ತು ನಮ್ಮ ಪಾಠವನ್ನ ಸ್ಟಾರ್ಟ್ ಮಾಡೋಣ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಇದಕ್ಕೂ ಮೊದಲು ಜೀವ ಕ್ರಿಯೆಗಳು ಅನ್ನೋ ಒಂದು ಪಾಠವನ್ನ ನಾವು ನೋಡಿದ್ವಿ, ಮೊದಲನೇ ಪಾಠ ನಮ್ದು. ಹೌದಾ? ಜೀವ ಕ್ರಿಯೆಗಳು. ಸೊ ಯಾವ ಯಾವ ಜೀವ ಕ್ರಿಯೆಗಳನ್ನ ಕಲ್ತ್ವಿ ಹೇಳ್ತೀರಾ? ಯಾವ ಯಾವ ಜೀವ ಕ್ರಿಯೆಗಳನ್ನ ಕಲ್ತ್ವಿ ನಾವು ಈ ಪಾಠದಲ್ಲಿ? ಯಾರು ಹೇಳ್ತೀರಾ? ಎಸ್, ಯಾವ ಯಾವ ಜೀವ ಕ್ರಿಯೆಗಳನ್ನ ಕಲ್ತ್ವಿ ನಾವು? ಬೇಗ ಹೇಳಿ. ಜೀರ್ಣಾಂಗ ವ್ಯೂಹ, ರೇಖಾ ಆನ್ಸರ್ಡ್ ಇಟ್. ನಾವು ಪೋಷಣೆ ಬಗ್ಗೆ ಕಲ್ತ್ವಿ, ಸಾಗಾಣಿಕೆ ಬಗ್ಗೆ ಕಲ್ತ್ವಿ. ಹೌದಾ? ಓಕೆ, ನಾವು ಸಾಗಾಣಿಕೆ ಬಗ್ಗೆ ಕಲ್ತ್ವಿ, ಅದೇ ರೀತಿ ಉಸಿರಾಟದ ಬಗ್ಗೆ ಕಲ್ತ್ವಿ. ಫೈನ್. ಈ ರೀತಿ ಜೀರ್ಣಕ್ರಿಯೆ ಅಂದ್ರೆ ಪೋಷಣೆ ಬಗ್ಗೆನೂ ಕಲಿತ್ವಿ. ಹೌದಾ? ಸೊ ಅದರಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಅಥವಾ ಸಂತಾನೋತ್ಪತ್ತಿ ಅನ್ನೋದನ್ನ ನಾವು
ಜೀವಕ್ರಿಯೆಯಾಗಿ ಪರಿಗಣಿಸಿಲ್ಲ. ಯಾಕೆ? ಸಂತಾನೋತ್ಪತ್ತಿಯನ್ನ ಜೀವಕ್ರಿಯೆಗಳಲ್ಲಿ ಪರಿಗಣಿಸಿಲ್ಲ. ಯಾಕೆ? ಅದು ಒಂದು ಕ್ರಿಯೆ ತಾನೆ. ಅದನ್ನ ನಾವು ಯಾಕೆ ಜೀವಕ್ರಿಯೆಗಳಲ್ಲಿ ಪರಿಗಣಿಸಿಲ್ಲ? ವೆರಿ ಗುಡ್, ಸಂಜೀವ್ ಆನ್ಸರ್ ಇಟ್. ಉಸಿರಾಟ, ವಿಸರ್ಜನಾ ಕ್ರಿಯೆ, ಪೋಷಣೆ, ಅದನ್ನ ನಾವು ಕಲ್ತಿದ್ದೇವೆ. ಹೌದು. ಸೊ ಸಂತಾನೋತ್ಪತ್ತಿ ಕ್ರಿಯೆಯನ್ನ ಯಾಕೆ ಜೀವಕ್ರಿಯೆಗಳಲ್ಲಿ ಇನ್ಕ್ಲೂಡ್ ಮಾಡಿಲ್ಲ? ಎಸ್, ಯಾಕೆಂದ್ರೆ ಈ ಉಸಿರಾಟ ಆಗಿರ್ಬಹುದು, ಪೋಷಣೆ ಆಗಿರ್ಬಹುದು, ಸಾಗಾಣಿಕೆ ಆಗಿರ್ಬಹುದು, ಪ್ರತಿಯೊಂದು ಜೀವಿಯಲ್ಲೂ ಇದು ಇಂಪಾರ್ಟೆಂಟ್ ಮಕ್ಕಳೇ. ಇದಾಗದೆ ಹೋದ್ರೆ, ಯಾವುದಾದ್ರೂ ಈ ಒಂದು ಪ್ರೊಸೆಸ್ ಅಥವಾ ಕ್ರಿಯೆ ಆಗದೆ ಹೋದ್ರೆ ಆ ಜೀವಿ ಜೀವಂತವಾಗಿರೋದೇ ಕಷ್ಟ ಆಗತ್ತೆ. ಆದ್ರಿಂದ ಇವುಗಳನ್ನೆಲ್ಲ ಜೀವಕ್ರಿಯೆಗಳು ಅನ್ನೋ ಒಂದು ಅನ್ನೋ ಹಾಗೆ ಅಂದ್ರೆ ಅಂತಾರೆ. ಹೌದಾ? ಇನ್ನು ಸಂತಾನೋತ್ಪತ್ತಿ ಕ್ರಿಯೆಗೆ ಬಂದಾಗ, ಜಸ್ಟ್ ಮಿನಿಟ್, ಇಲ್ಲಿ ರಾಂಗ್ ಬರ್ತಿದ್ದೇನೆ. ಸಂತಾನೋತ್ಪತ್ತಿ, ಓಕೆ. ಸೊ ಸಂತಾನೋತ್ಪತ್ತಿ ಕ್ರಿಯೆಗೆ ಬಂದಾಗ ಏನಾಗತ್ತೆ? ಸಂತಾನೋತ್ಪತ್ತಿ ಇದು ಒಂದು ಅವಶ್ಯಕವಾದಂತಹ ಜೀವಕ್ರಿಯೆ, ಆಗ್ಲೇಬೇಕಾದಂತಹ ಕ್ರಿಯೆ ಅಲ್ಲ. ಅಂದ್ರೆ ಸಂತಾನೋತ್ಪತ್ತಿ ಮಾಡದೆ ಯಾವುದೋ ಒಂದು ಜೀವಿ ಸತ್ತೋಯ್ತು ಅಂತ ನಾವು ಕೇಳೋದಿಲ್ಲ. ಇದು ಅವಶ್ಯಕ. ಯಾಕೆ ಅಂತಂದ್ರೆ ನಮ್ಮ ಒಂದು ವಂಶವನ್ನ ಬೆಳೆಸಲು, ಟು ಕಂಟಿನ್ಯೂ ದ ರೇಸ್ ಅಂತ ಕರಿತೇವೆ. ಹೌದಾ? ಸೊ ಈಗ ಒಂದು ಗುಂಪಿದೆ, ಒಂದು ಪ್ರಾಣಿ ಗುಂಪಿದೆ. ಆ ಪ್ರಾಣಿ ಗುಂಪು ಏನಾಗಿದೆ, ಸಂತಾನೋತ್ಪತ್ತಿ ಮಾಡೋದನ್ನ ನಿಲ್ಲಿಸ್ಬಿಡ್ತಂದ್ರೆ ಇನ್ನೊಂದು 5 ವರ್ಷ ಅಥವಾ 10 ವರ್ಷ ಆದ್ಮೇಲೆ ಆ ಪ್ರಾಣಿಗಳು ನಮಗ್ ಸಿಗೋದೇ ಇಲ್ಲ. ಯಾಕೆ ಅಂದ್ರೆ ಅವುಗಳ ವಂಶ ಬೆಳಿಲೇ ಇಲ್ಲ. ಸೊ ಆದ್ರಿಂದ ಸಂತಾನೋತ್ಪತ್ತಿ ಅವಶ್ಯಕ ಕ್ರಿಯೆ ಆಗಿದೆ ಹೊರತು ಜೀವಕ್ರಿಯೆ ಅಂತ ಪರಿಗಣಿಸಿಲ್ಲ. ಇನ್ನು ಈ ಪಾಠದಲ್ಲಿ ನಾವೇನೇನ್ ಕಲಿತೇವೆ? ಸಂತಾನೋತ್ಪತ್ತಿ ಎಂದರೇನು, ಸಂತಾನೋತ್ಪತ್ತಿಯ ವಿಧಗಳು, ಆ ವಿಧಗಳಲ್ಲಿ ಮತ್ತೆ ಯಾವ ಯಾವ ವಿಧಗಳಿವೆ, ಉದಾಹರಣೆ ಸಹಿತವಾಗಿ ಕಲಿತೇವೆ. ಅದೇ ರೀತಿ ಮನುಜರಲ್ಲಿ ಅಂದರೆ ಮಾನವರಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ, ಸಸ್ಯಗಳಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ, ಅದನ್ನು ಕೂಡ ಇನ್ ಡೀಟೇಲ್ ಆಗಿ ನಾವು ಕಲಿತೇವೆ. ಎಸ್, ಸಂಜೀವ್ ಆನ್ಸರ್ಡ್ ಇಟ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾನೆ ಆ ಹುಡುಗ. ಜೀವಿ ಬದುಕಲು ಸಂತಾನೋತ್ಪತ್ತಿ ಅಗತ್ಯವಿಲ್ಲ, ಅದು ನಮ್ಮ ದೈನಂದಿನ ಕ್ರಿಯೆಗಳಲ್ಲಿ ನಡೆಯುವಂತ ಕ್ರಿಯೆಯಲ್ಲ ಅಂತ. ಆದ್ದರಿಂದ ಅದು ಜೀವಕ್ರಿಯೆ ಅಂತ ನಾವು ಪರಿಗಣಿಸಿಲ್ಲ. ಈ ರೀತಿ ಟರ್ಮಿನಾಲಜೀಸ್, ಈ ರೀತಿ ಟರ್ಮ್ಸ್ ಗಳನ್ನ ನಿಮ್ಮ ಉತ್ತರದಲ್ಲಿ ನೀವು ಬರೆದ್ರೆ ಅಂದ್ರೆ ಒಳ್ಳೆ ಮಾರ್ಕ್ಸ್ ಸಿಗತ್ತೆ. ವೆರಿ ಗುಡ್ ಸಂಜೀವ್. ಓಕೆ, ಕೀಪ್ ಇಟ್ ಅಪ್. ಫೈನ್. ಸೊ ಈಗ ಕಾನ್ಸೆಪ್ಟಿಗೆ ಎಂಟರ್ ಆಗೋಣ. ಇನ್ನು ಇಲ್ಲಿ ನೋಡಿ ಮಕ್ಕಳೇ, ಪೋಷಣೆ, ಉಸಿರಾಟ ಅಥವಾ ವಿಸರ್ಜನೆಗಳಂತಹ ಅಗತ್ಯ ಜೀವಕ್ರಿಯೆಗಳಂತಲ್ಲದೆ ಒಂದು ಜೀವಿಗೆ ಅದರ ಜೀವನದ ನಿರ್ವಹಣೆಗೆ ಸಂತಾನೋತ್ಪತ್ತಿ ಅಗತ್ಯವಿಲ್ಲ. ಜೀವನದ ನಿರ್ವಹಣೆಗೆ ಸಂತಾನೋತ್ಪತ್ತಿ ಅಗತ್ಯ ಇಲ್ಲ. ನಮ್ಮ ಜೀವನವನ್ನ ಅಥವಾ ನಮ್ಮ ವಂಶವನ್ನ ಬೆಳೆಸೋದಕ್ಕೆ ಸಂತಾನೋತ್ಪತ್ತಿ ಅಗತ್ಯ ಇದೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಬದಲಾಗಿ ಒಂದು ಜೀವಿಯು ಅನೇಕ ಜೀವಿಗಳ ಸೃಷ್ಟಿಯಲ್ಲಿ ತೊಡಗಿದರೆ ಅದರ ಬಹುಪಾಲ ಶಕ್ತಿಯು ಈ ಪ್ರಕ್ರಿಯೆಯಲ್ಲಿಯೇ ಖರ್ಚಾಗುತ್ತದೆ. ಆದ್ರೂ ಕೂಡ ಇದು ಯಾಕೆ ಬೇಕು ಅಂತ ಬಂದ್ರೆ, ಸಂತಾನೋತ್ಪತ್ತಿ ಕ್ರಿಯೆಯಿಂದ ಏನ್ ಮಾಡ್ತವೆ, ಜೀವಿಗಳು ಸಂಖ್ಯೆಯನ್ನ ಹೆಚ್ಚಿಸ್ಕೋತಾವೆ. ಆದ್ರೆ ಒಂದು ಅಂದ್ರೆ ಸಂತಾನೋತ್ಪತ್ತಿ ಕ್ರಿಯೆಗೆ ಬಹುಪಾಲು ಶಕ್ತಿಯ ಅವಶ್ಯಕತೆ ಇರುತ್ತೆ. ಅದು ಯಾವುದಾದ್ರೂ ಒಂದು ಪ್ರಾಣಿನೂ ಆಗಿರ್ಬಹುದು, ಸಸ್ಯನೂ ಆಗಿರ್ಬಹುದು. ಈ ಕ್ರಿಯೆಗೆ ಬಹುಪಾಲಿನ ಶಕ್ತಿಯ ಅವಶ್ಯಕತೆ ಇರುತ್ತೆ. ಯಾವುದ್ರಲ್ಲಿ? ಸಂತಾನೋತ್ಪತ್ತಿಯಲ್ಲಿ. ಇಲ್ಲಿ ನೋಡಿ, ಸಂತಾನೋತ್ಪತ್ತಿಯು ಅದರ ಮೂಲಭೂತ ಹಂತದಲ್ಲಿ ದೇಹದ ವಿನ್ಯಾಸದ ನೀಲನಕ್ಷೆಗಳ ಪ್ರತಿಗಳ ನಿರ್ಮಾಣದಲ್ಲಿ ಭಾಗಿಯಾಗುವುದಾಗಿದೆ. ಸಂತಾನೋತ್ಪತ್ತಿ ಅಂದ್ರೆ ಏನು? ಹೌದಾ? ಸಂತಾನೋತ್ಪತ್ತಿ ಆಗುವಾಗ ಆ ಒಂದು ಎಂಬ್ರಿಯೋ ಅಂತ ಕರಿತೀವಿ ನಾವು. ಬರುತ್ತೆ ನಿಮ್ಗೆ ನೆಕ್ಸ್ಟ್ ಈಗ ಕಾನ್ಸೆಪ್ಟ್ ಅಲ್ಲಿ, ಸ್ಲೈಡ್ ಅಲ್ಲಿ. ಸೊ ಝೈಗೋಟ್ ನಂತರ ಎಂಬ್ರಿಯೋ ಆಗತ್ತೆ, ಯುಗ್ಮಜ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಯಾವ ಯಾವ ಏನದು ಭಾಗ, ಯಾವ ಯಾವ ಪಾರ್ಟ್ ಆಗ್ಬೇಕು, ಅದರ ವಿನ್ಯಾಸ ಆಲ್ರೆಡಿ ಆಗ್ಬಿಟ್ಟಿರತ್ತೆ. ಇನ್ನು ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಯು ಗುಣಗಳನ್ನು ಗಳಿಸಲು DNA ಅಣುಗಳ ರೂಪದಲ್ಲಿ ಬೇಕಾದ ಮಾಹಿತಿಯನ್ನು
ಒಂದು ಜೀವಕೋಶದ ನ್ಯೂಕ್ಲಿಯಸ್ ನಲ್ಲಿರುವ ಕ್ರೋಮೋಸೋಮ್ಗಳು ಹೊಂದಿರತ್ತೆ. ಸೊ ನೀವು ಜೀವಕೋಶದ ಬಗ್ಗೆ ತಿಳ್ಕೊಂಡಿದ್ದೀರಿ ಮಕ್ಕಳೇ. ನಾವೀಗ ಜೀವಕೋಶವನ್ನ ಕನ್ಸಿಡರ್ ಮಾಡಿದ್ರೆ, ಲೆಟಸ್ ಕನ್ಸಿಡರ್ ಇದು ಒಂದು ನಮ್ಮ ಸಸ್ಯದ ಜೀವಕೋಶ ಅಂತ ಕನ್ಸಿಡರ್ ಮಾಡಿದ್ರೆ, ಹೌದಾ, ಜೀವಕೋಶದಲ್ಲಿ ಏನಿರತ್ತೆ, ಮೊದಲನೇದು ಕೋಶ ಕೇಂದ್ರ ಇರತ್ತೆ. ಹೌದಾ, ಕೋಶ ಕೇಂದ್ರ ಇರುತ್ತೆ. ಆ ಕೋಶ ಕೇಂದ್ರದಲ್ಲಿ ಈ ರೀತಿಯಾದಂತಹ ದಾರದ ರೀತಿಯಾದಂತಹ ತುಂಬಾ ತೆಳುವಾದ ಈ ರೀತಿಯಾದಂತಹ ರಚನೆಗಳನ್ನ ನಾವು ನೋಡ್ತೇವೆ. ಈ ರಚನೆಗಳಿಗೆ ನಾವು ಕ್ರೋಮೋಸೋಮ್ಗಳು ಅಥವಾ ವರ್ಣತಂತುಗಳು ಅಂತಾನು ಕರಿತೇವೆ. ಈ ಕ್ರೋಮೋಸೋಮ್ಗಳಲ್ಲಿ ಕೆಲವೊಂದಿಷ್ಟು ಅಣುಗಳಿರ್ತವೆ. ಆ ಅಣುಗಳಿಗೆ DNA ಅಂತ ಕರಿತೇವೆ, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಸೊ ಈ ಅಣುಗಳ ರೂಪದಲ್ಲಿ ಏನಾಗತ್ತೆ, ಈ ಕ್ರೋಮೋಸೋಮು ತಂದೆ ತಾಯಿಯರಿಂದ ಮಗಳಿಗೆ ಅಥವಾ ಮಕ್ಕಳಿಗೆ, ಗಂಡ್ಮಗು ಆಗಿರ್ಬಹುದು ಹೆಣ್ಮಗು ಆಗಿರ್ಬಹುದು, ಅಥವಾ ಮುಂದಿನ ವಂಶಕ್ಕೆ ಏನಾಗತ್ತೆ, ಟ್ರಾನ್ಸ್ಫರ್ ಆಗತ್ತೆ. ಸೊ ಈ ಕ್ರೋಮೋಸೋಮ್ ಅಲ್ಲಿ ಏನಿರತ್ತೆ, ಈ DNA ಅಲ್ಲಿ ಏನಿರತ್ತೆ, ಈ DNA ಅಲ್ಲಿ ಮಾಹಿತಿ ಇರತ್ತೆ. ಯಾವುದರ ಮಾಹಿತಿ? ನಮ್ಮ ತಂದೆ ತಾಯಿಯ ಗುಣಲಕ್ಷಣಗಳ ಮಾಹಿತಿ. ಆದ್ರಿಂದ ನಿಮಗೆ ಕೆಲವೊಂದ್ಸಲ ಹೇಳ್ತಿರ್ತಾರೆ, ನೀನ್ ನೋಡಕ್ ನಿಮ್ ತಂದೆ ತರ ಇದೆಯಾ, ಅಜ್ಜನ್ ತರ ಇದೆಯಾ, ಅಮ್ಮನ್ ತರ ಇದೆಯಾ. ಯಾವ ರೀತಿ? ಈ ಒಂದು ಕ್ರೋಮೋಸೋಮ್ಗಳ ಮೂಲಕ, ಅವುಗಳಲ್ಲಿರುವ DNA ಅಥವಾ ಜೀನ್ಸ್ ಅಂತ ಕರಿತೇವೆ. ಸೊ ಆ ಜೀನ್ಸ್ ಗಳ ಮೂಲಕ ಅವರಲ್ಲಿರುವ ಕ್ಯಾರೆಕ್ಟರ್ಸ್ಗಳು ಅಥವಾ ಗುಣಲಕ್ಷಣಗಳು ನಮಗೆ ಟ್ರಾನ್ಸ್ಫರ್ ಆಗಿರ್ತವೆ. ಇನ್ನು DNA ಸ್ವಪ್ರತೀಕರಣದಲ್ಲಿ ಪ್ರತಿಯೊಂದು DNA ಪ್ರತಿಗಳು ತಮ್ಮದೇ ಕೋಶೀಯ ರಚನೆಯೊಂದಿಗೆ ಪ್ರತ್ಯೇಕಗೊಂಡು ಒಂದು ಜೀವಕೋಶವು ಪರಿಣಾಮಕಾರಿಯಾಗಿ ವಿಭಜಿಸಿ 2 ಜೀವಕೋಶಗಳನ್ನ ಉಂಟು ಮಾಡತ್ತೆ. ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಲ್ಲ, ಇದು DNA. ಈ ರೀತಿ ನಮ್ಮ DNA ಇರತ್ತೆ, ಹೌದಾ. ಸೊ ಈ DNAಗೆ ಒಂದು ಅದ್ಭುತವಾದಂತಹ ಶಕ್ತಿ ಇದೆ. ಏನು ಅಂದ್ರೆ, ಅದು ತನ್ನದೇ ಆದಂತಹ ಒಂದು ಕಾಪಿಯನ್ನ, ಈ ಜೆರಾಕ್ಸ್ ಕಾಪಿ ತೆಗೆಸ್ತೀವಿ ಅಲ್ವಾ ನಾವು, ಅದೇ ರೀತಿ ತನ್ನದೇ ಆದಂತಹ ಒಂದು ಕಾಪಿಯನ್ನ ಸೃಷ್ಟಿ ಮಾಡುವಂತಹ ಶಕ್ತಿ ಆ DNA-ಗಿದೆ. ಅದಕ್ಕೆ ಸ್ವಪ್ರತೀಕರಣ ಅಂತ ಕರಿತೇವೆ. ಈಗ ಒಂದು ಜೀವಕೋಶ ಅಂತ ತಿಳ್ಕೊಳ್ಳೋಣ. ಜೀವಕೋಶದಲ್ಲಿ ಒಂದು DNA ಇದೆ. ಸೊ ಇದೇನ್ ಮಾಡತ್ತೆ, ಸ್ವಪ್ರತೀಕರಣ, ತನ್ನದೇ ಆದಂತಹ ಇನ್ನೊಂದು ಕಾಪಿಯನ್ನ ಮಾಡುತ್ತೆ. ಸೊ 2 ಆಗತ್ತಾ. ಸೊ ಆವಾಗ ಕೋಶ ವಿಭಜನೆ ಹೊಂದತ್ತೆ. ಒಂದು ಜೀವಕೋಶ ಇದ್ದಿದ್ದು 2 ಜೀವಕೋಶವಾಗಿ, 2 ಜೀವಕೋಶದಲ್ಲೂ DNA ಬರತ್ತೆ. ಈ ರೀತಿಯಾಗಿ ಸಿಂಪಲ್ ಆಗಿ ಆಗತ್ತೆ. ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ದೆ, ಸಿಂಪಲ್ ಆಗಿ ಆಗೋದಿಲ್ಲ, ನಾನು ನಿಮಗೆ ಹೇಳ್ದೆ ಸಿಂಪಲ್ ಆಗಿ. ಓಕೆ. ಸೊ ಇಲ್ಲಿ ನೋಡಿ, 2 ಜೀವಕೋಶಗಳು ಸಹಜವಾಗಿ ಒಂದೇ ರೀತಿಯಾಗಿರುತ್ತದೆ, ಆದರೆ ಅವು ಸಂಪೂರ್ಣವಾಗಿ ಒಂದೇ ರೀತಿಯಾಗಿರುತ್ತವೆಯೇ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನೋಡಿ, ನಾನು ಹೇಳ್ದೆ DNA ಸ್ವಪ್ರತೀಕರಣ ಆಗಿ 2 ಜೀವಕೋಶಗಳು ಬರ್ತವೆ. ಸೊ ಅವ್ರೇನ್ ಕೇಳ್ತಿದ್ದಾರೆ, 2 ಜೀವಕೋಶಗಳು ಏನು ಸೃಷ್ಟಿಯಾಗಿದ್ದಾವೆ ಅವು ಒಂದೇ ರೀತಿ ಇರ್ತಾವ ಅಥವಾ ಅವುಗಳಲ್ಲಿ ವ್ಯತ್ಯಾಸ ಇರತ್ತಾ ಅನ್ನೋದನ್ನ ನೋಡೋಣ ಮಕ್ಕಳೇ. ಸೊ ಇಲ್ಲಿ ನೋಡಿ, DNA ಸ್ವಪ್ರತೀಕರಣ ಪ್ರಕ್ರಿಯೆಯು ಪ್ರತಿ ಬಾರಿಯೂ ಕೆಲವು ಭಿನ್ನತೆಗಳನ್ನ ಹೊಂದತ್ತೆ. ಭಿನ್ನತೆಗಳು ವೆರಿ ಇಂಪಾರ್ಟೆಂಟ್. ಇದಕ್ಕೆ ಇಂಗ್ಲಿಷ್ ಅಲ್ಲಿ ನಾವು ವೇರಿಯೇಷನ್ಸ್ ಅಂತ ಕರಿತೇವೆ, ಭಿನ್ನತೆಗಳು. ಸೊ ಈ DNA ತನ್ನದೇ ಆದಂತ ಒಂದು ಕಾಪಿಯನ್ನ ತಯಾರು ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಅನ್ನ ಮಾಡತ್ತೆ, ಹೌದಾ. ಸ್ವಲ್ಪ ಮಿಸ್ಟೇಕ್ ಅಥವಾ ಸ್ವಲ್ಪ ಏನಾದ್ರೂ ಚೇಂಜ್ ಅನ್ನ ಮಾಡತ್ತೆ. ಆ ಬದಲಾವಣೆಗೆ ನಾವು ಭಿನ್ನತೆಗಳು ಅಂತ ಕರಿತೇವೆ. ನಾನು ಹೇಳ್ದೆ ನಿಮ್ಗೆ ಯಾರಾದ್ರೂ ಹೇಳ್ತಿರ್ತಾರೆ, ನೀನು ನಿಮ್ಮ ಅಪ್ಪನ್ ತರ ಇದೀಯಾ, ನಿಮ್ಮ ಅಮ್ಮನ್ನೇ ಹೋಲ್ತಿದೀಯಾ ಅಂತ. ಎಕ್ಸಾಕ್ಟ್ಲಿ ಜೆರಾಕ್ಸ್ ಕಾಪಿ ಇರೋದಿಲ್ಲ, ಇದ್ರೂ ತುಂಬಾ ವಿರಳ, ತುಂಬಾ ರೇರ್ ಅಲ್ಲಿ ಸಿಗ್ತಾರೆ, ಹೌದಾ. ಆದ್ರೆ ಅವು ಅಂದ್ರೆ ಅವರ ಗುಣಲಕ್ಷಣಗಳ ಜೊತೆಗೆ ನಮ್ಮದೇ ಆದಂತಹ ಒಂದಿಷ್ಟು ವಿಭಿನ್ನ ಗುಣಲಕ್ಷಣಗಳನ್ನು ಕೂಡ ನಾವು ಹೊಂದಿರ್ತೇವೆ. ಸೊ ಆ ಒಂದು ಭಿನ್ನತೆ ಇದೆ ಅಲ್ವಾ, ಆ ಒಂದು ವ್ಯತ್ಯಾಸಗಳಲ್ಲಿರುವ, ಅಂದ್ರೆ ಆ ಒಂದು ಗುಣಲಕ್ಷಣಗಳಲ್ಲಿರುವ ವ್ಯತ್ಯಾಸ ಇದೆ ಅಲ್ವಾ, ತಾಯಿ ತಂದೆಗೆ ಮತ್ತು ಮುಂದಿನ ಪೀಳಿಗೆಗೆ, ಆ ವ್ಯತ್ಯಾಸಗಳಿಗೆ ನಾವು ಭಿನ್ನತೆಗಳು ಅಂತ ಕರಿತೇವೆ. ಆ ಭಿನ್ನತೆಗಳು ಯಾವ ರೀತಿ ಸೃಷ್ಟಿ ಆಗ್ತವೆ? ಅವು DNA ಸ್ವಪ್ರತೀಕರಣ ಪ್ರಕ್ರಿಯೆಯಲ್ಲಿ ಬೈ ಮಿಸ್ಟೇಕ್ ಆಗಿ ಭಿನ್ನತೆಗಳು
ಆಗ್ತವೆ. ಇನ್ನು ಸಂತಾನೋತ್ಪತ್ತಿ ಸಮಯದಲ್ಲಿ ಭಿನ್ನತೆ ಎಡಗಿನ ಈ ಅಂತರ್ಗತ ಪ್ರವೃತ್ತಿಯು ಜೀವ ವಿಕಾಸದ ತಳಹದಿಯಾಗಿದೆ. ಅಂದ್ರೆ ಭಿನ್ನತೆಗಳು ಕೆಟ್ಟ ಅಥವಾ ಒಳ್ಳೇದಾ ಅಂತ ನೋಡಿದ್ರೆ ಭಿನ್ನತೆಗಳು ಒಳ್ಳೇದೆ. ಯಾಕೆ ಅಂದ್ರೆ ನಾನ್ ಹುಟ್ಟುವಾಗ ಈ ನನ್ನ ಪರಿಸರ ಯಾವ ರೀತಿ ಇತ್ತೋ ನೀವು ಹುಟ್ಟುವಾಗವು ಅದೇ ರೀತಿ ಇರ್ಲಿಲ್ಲ. ನಮ್ಮಪ್ಪ ಅಮ್ಮ ಹುಟ್ಟೋ ಹಾಗೆ ಯಾವ ರೀತಿ ಇತ್ತೋ ನಿಮ್ಮಪ್ಪ ಅಮ್ಮ ಹುಟ್ಟುವಾಗ ಬೇರೆ ರೀತಿ ಇತ್ತು. ಸೊ ಈ ಒಂದು ಚೇಂಜ್ ಆಗಿರುವ ಪರಿಸರಕ್ಕೆ ಅಥವಾ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗೋದಕ್ಕೆ ಭಿನ್ನತೆಗಳು ಅವಶ್ಯಕತೆಯಾಗಿರ್ತವೆ. ಸೊ ಆದ್ರಿಂದ ಭಿನ್ನತೆಗಳು ಅವಶ್ಯಕ ಅಂತ ಹೇಳ್ತೀವಿ. ಗೊತ್ತಾಯ್ತಾ ಗೊತ್ತಾಯ್ತಾ ಮಕ್ಕಳೇ? ಸಂತಾನೋತ್ಪತ್ತಿ ಅಂದ್ರೆ ಏನು, DNA ಸ್ವಪ್ರತೀಕರಣ ಹೇಗಾಗತ್ತೆ ಅಂದ್ರೆ ಯಾಕಾಗತ್ತೆ, ಭಿನ್ನತೆಗಳು ಅಂದ್ರೆ ಏನು, ಭಿನ್ನತೆಗಳ ಅವಶ್ಯಕತೆ ಯಾಕಿದೆ ಅನ್ನೋದು ಗೊತ್ತಾಯ್ತಾ? ಜಸ್ಟ್ ಗಿವ್ ಮಿ ಎ ಥಮ್ಸ್ ಅಪ್ ಇನ್ ದ ಕಮೆಂಟ್ ಬಾಕ್ಸ್. ಎಸ್. Yeah. Okay. ನೆಕ್ಸ್ಟ್ ಇಲ್ಲಿ ನೋಡಿ. ಓಕೆ, ಥ್ಯಾಂಕ್ ಯು ವಿಕಾಸ್, ಭವ್ಯ, ಅಮೃತ ಶೆಟ್ಟಿ, ಸವಿತಾ, ಸುವರ್ಣ, ರಾಜೀವ್, ಪ್ರೀತಿ, ರೇಖಾ, ಅಮೂಲ್ಯ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸಂತಾನೋತ್ಪತ್ತಿಯು ಜೀವಿ ಪ್ರಭೇದಗಳ ಸಂಖ್ಯೆಯ ಸ್ಥಿರತೆಗೆ ಜೋಡಣೆಗೊಂಡಿದೆ. ಅಂದ್ರೆ ಇಷ್ಟೇ ಒಂದು ಸಂತಾನೋತ್ಪತ್ತಿ ಆಗ್ತಾ ಹೋದ್ರೆ ಆ ಏನಂತಾರೆ ಜೀವಿಗಳ ಸಂಖ್ಯೆ ಸ್ಥಿರತೆಯನ್ನ ಹೊಂದಿರತ್ತೆ. ಹೆಚ್ಚು ಕಡಿಮೆ, ತುಂಬಾ ಹೆಚ್ಚಾಗೋದು ತುಂಬಾ ಕಡಿಮೆ ಆಗೋದಿಲ್ಲ. ಇನ್ನು ಒಂದು ನಿರ್ದಿಷ್ಟ ಆವಾಸವು ತೀವ್ರವಾದ ಬದಲಾವಣೆಗಳಿಗೆ ಗುರಿಯಾದರೆ ಆ ಜೀವಿ ಸಮುದಾಯವು ನಶಿಸಿ ಹೋಗಬಹುದು. ಫಾರ್ ಎಕ್ಸಾಂಪಲ್, ಈಗ ಡೈನೋಸಾರ್ಗಳನ್ನ ನೋಡ್ತೇವೆ. ಡೈನೋಸಾರ್ಗಳು ಈಗ ಇದೆನಾ? ಇಲ್ಲ, ನಶಿಸಿ ಹೋಗಿದ್ದಾವೆ. ಯಾಕೆ? ಅವುಗಳಿಗೆ ಆಹಾರ ಸಿಗಲಿಲ್ಲ. ಹೌದಾ? ಅವುಗಳ ಇರುವಂತಹ ಪ್ಲೇಸ್ಗಳು ಏನಾದವು ನಾಶವಾದವು. ಸೊ ಆವಾಗ ಏನಾಗತ್ತೆ, ಆ ಒಂದು ಜೀವನ ನಡೆಸೋದಕ್ಕೆ ಅಥವಾ ಜೀವಂತವಾಗಿರೋದಕ್ಕೆ ಕಷ್ಟ ಆಗಿ ಆ ಒಂದು ಜೀವಿಗಳ ಗುಂಪು ನಶಿಸಿ ಹೋಗತ್ತೆ. ಅದಾಗ್ಯೂ ಈ ಸಮುದಾಯದ ಕೆಲವು ಜೀವಿಗಳಲ್ಲಿ ಕೆಲವು ಭಿನ್ನತೆಗಳು ಕಂಡು ಬಂದರೆ ಅವುಗಳಿಗೆ ಬದುಕುಳಿಯುವ ಕೆಲವು ಅವಕಾಶಗಳಿವೆ. ಸೊ ಯಾವಾಗ ಭಿನ್ನತೆಗಳು ಉಂಟಾಗ್ತಾವೋ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಣಿ ಇದೆ, ಒಂದು ಪ್ರಾಣಿಯ ಗುಂಪಿದೆ ಅಂತ ತಿಳ್ಕೊಳ್ಳೋಣ. ಹೌದಾ? ಸೊ ಅದಕ್ಕೆ ಸಾಕಷ್ಟು ಎಲೆಗಳಿವೆ. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಸಿಂಪಲ್ ಎಕ್ಸಾಂಪಲ್. ಇದು ನೀವು ಬೇರೆ ತರ ಕರಿತೀರಾ, PUC ಯಲ್ಲಿ ಬೇರೆ ತರ ಕಲಿತೀರಾ, ಬಟ್ ಆ ಎಕ್ಸಾಂಪಲ್ ನಾನು ಟ್ವಿಸ್ಟ್ ಮಾಡಿ ಹೇಳ್ತೇನೆ. ಜಿರಾಫೆ ಇರತ್ತೆ. ಹೌದಾ? ಜಿರಾಫೆ ಎಲ್ಲರಿಗೂ ಗೊತ್ತು, ಜಿರಾಫೆ. ಹೌದಾ? ಸೊ ಜಿರಾಫೆ ಕುತ್ತಿಗೆ ಯಾವ ರೀತಿ ಇರತ್ತೆ? ಎತ್ತರವಾಗಿರತ್ತೆ. ಮೊದಲಿಗೆ ತುಂಬಾ ಹಳೆ ಕಾಲದಲ್ಲಿ ಏನು ಒಬ್ರು ಸೈಂಟಿಸ್ಟ್ ಬಿಲೀವ್ ಮಾಡಿದ್ರು ಅಂದ್ರೆ, ಒಬ್ಬ ಸೈಂಟಿಸ್ಟ್ ನ ಒಂದು ಏನಂತಾರೆ ಥೇರಿ ಇದು. ಓಕೆನಾ? ಸೊ ಅದನ್ನ ನೀವು ಕಲಿತೀರಾ ಮುಂದೆ. ಸೊ ಆ ಸೈಂಟಿಸ್ಟ್ ಏನಂತಾರೆ, ಜಿರಾಫೆಗಳು ಮೊದಲು ಕುದುರೆಗಳ ತರ ಇದ್ವಂತೆ. ಕುದುರೆ ಅಥವಾ ಜಿಬ್ರಾ ಅಂತ ಏನ್ ಹೇಳ್ತೀವಲ್ಲ, ಆ ರೀತಿ ಇದ್ವಂತೆ. ಅವು ಹುಲ್ಲುಗಳನ್ನ ಮೇಯ್ತಾ ಇದ್ವಂತೆ. ಒಂದಿನ ಏನಾಯ್ತಂತೆ, ಅವು ಎಲ್ಲಿ ವಾಸಿಸ್ತಾವೋ ಅಲ್ಲಿ ಎಲ್ಲಾ ಹುಲ್ಲುಗಳು ಅಂದ್ರೆ ಹುಲ್ಲೇ ಸಿಗ್ಲಿಲ್ಲ ಅಂತೆ, ಹುಲ್ಲು ಖಾಲಿ ಆಗೋಗ್ಬಿಡ್ತಂತೆ. ಅವಾಗ ಜಿರಾಫೆಗಳು ಏನ್ ಮಾಡಿದ್ವು, ತಮ್ಮ ಕತ್ತನ್ನ ಸ್ವಲ್ಪ ಮೇಲಕ್ ಮಾಡಿ ಚಿಕ್ಕ ಚಿಕ್ಕ ಮರಗಳಿಂದ ಎಲೆಗಳನ್ನ ತಿಂತಾ ಹೋದ್ವು. ಅದೇ ರೀತಿ ಜನರೇಷನ್ ಆಫ್ಟರ್ ಜನರೇಷನ್ ಅಂದ್ರೆ ವಂಶ ಯಾವ ರೀತಿ ಬೆಳಿತಾ ಹೋಯ್ತೋ ಅವುಗಳು ಕತ್ತನ್ನ ಮೇಲಕ್ಕೆ ಎತ್ತಿ ತಿನ್ನೋದನ್ನ ಅಭ್ಯಾಸ ಮಾಡಿದ್ವು. ಆ ರೀತಿ ಆಗಿ ಈಗಿನ ಜಿರಾಫೆಗಳು ಏನ್ ಮಾಡ್ತವೆ, ಮರಗಳಲ್ಲಿನ ಎಲೆಗಳನ್ನೇ ತಮ್ಮ ಆಹಾರವನ್ನಾಗಿ ಸ್ವೀಕರಿಸ್ತವೆ. ಉದ್ದವಾದ ಕುತ್ತಿಗೆ ಇದೆ. ಸೊ ಅವು ಏನ್ ಮಾಡಿದ್ವು, ಪರಿಸರ ಹೇಗೆ ಚೇಂಜ್ ಆಯ್ತೋ ಅದಕ್ಕೆ ಅನುಗುಣವಾಗಿ ಭಿನ್ನತೆಯನ್ನ ತೋರಿಸಿದ್ವು. ಆದ್ರಿಂದ ಜಿರಾಫೆಗಳು ನಶಿಸಿ ಹೋಗ್ಲಿಲ್ಲ, ಇನ್ನೂ ಇದೆ ಅಂತ. ಇದನ್ನ ಬೇರೆ ರೀತಿ ನೀವು ಕಲಿತೀರಾ PUC ಯಲ್ಲಿ. ಓಕೆನಾ? ಅವಾಗ್ಲೂ ನಾನು ಹೇಳ್ತೇನೆ. ಸೊ ಇಲ್ಲಿ ಈ ಭಿನ್ನತೆಗಳು ಯಾಕೆ ಅವಶ್ಯಕ ಅಂದ್ರೆ ನಾನು ಹೇಳ್ದಂಗೆ ಬದಲಾಗುತ್ತಿರುವ ಪರಿಸರಕ್ಕೆ ಅನುಗುಣವಾಗಿ ಆ ಜೀವಿ ಏನಾಗ್ಬೇಕು, ಸಸ್ಟೇನ್ ಆಗ್ಬೇಕು, ಭೂಮಿ ಮೇಲೆ ಇರಬೇಕು ಅದು, ಅಲ್ವಾ? ಸೊ ಆದ್ರಿಂದ ಭಿನ್ನತೆಗಳು ಏನು ತುಂಬಾ ಮುಖ್ಯ ಅಂತ ಹೇಳ್ತೇವೆ.
ಓಕೆ, ಫೈನ್. ಈಗ ನಾವು ಸಂತಾನೋತ್ಪತ್ತಿ ಅಂತ ಬಂದಾಗ ಸಂತಾನೋತ್ಪತ್ತಿಯಲ್ಲಿ ಮೇನ್ಲಿ ಅದರಲ್ಲಿ 2 ವಿಧಗಳಿವೆ ಮಕ್ಕಳೇ. 2 ವಿಧಗಳನ್ನ ಹೊಂದಿದೆ ಸಂತಾನೋತ್ಪತ್ತಿ. ಸೊ 1ನೇ ವಿಧ ಏನು ಅಂತ ಅಂದ್ರೆ ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ. 2ನೇದು ಲೈಂಗಿಕ ಸಂತಾನೋತ್ಪತ್ತಿ ಅಂತ. ಅಲೈಂಗಿಕ ಸಂತಾನೋತ್ಪತ್ತಿಗೆ ನಾವು ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೇವೆ. ಅಸೆಕ್ಷುವಲ್ ರೀಪ್ರೊಡಕ್ಷನ್. ಅದೇ ಲೈಂಗಿಕ ಸಂತಾನೋತ್ಪತ್ತಿಗೆ ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಜಸ್ಟ್ ಯಾರದು ಓಕೆ, ಫೈನ್. ಸೊ ಇಲ್ಲಿ ನೋಡಿ, ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು? ಯಾವ ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಗಳು ಅಂದ್ರೆ ಹೊಸ ಜನರೇಷನ್, ಹೌದಾ? ಸೊ ಹೊಸ ಪೀಳಿಗೆಗಳು ಒಂದೇ ಒಂದು ಜೀವಿಯಿಂದ ಸೃಷ್ಟಿಯಾಗಿದ್ದರೆ, ಅಂದ್ರೆ ಸಿಂಗಲ್ ಪೇರೆಂಟ್ ಇಂದ ಆಫ್ ಸ್ಪ್ರಿಂಗ್ಸ್ ಅಂದ್ರೆ ಹೊಸ ಪೀಳಿಗೆಗಳು ಬಂದಿದ್ರೆ, ಸೃಷ್ಟಿಯಾಗಿದ್ರೆ ಅದಕ್ಕೆ ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ, ಹೌದಾ? ಸೊ ಅದರಲ್ಲಿ ಉದಾಹರಣೆ ಅಂತ ನೋಡ್ತಾ ಹೋದ್ರೆ ನೀವು ಕಬ್ಬು, ಹೌದಾ? ಸೊ ಕಬ್ಬಲ್ಲಿ ಏನಾಗಿರತ್ತೆ, ಕಬ್ಬಿನ ಒಂದು ಕಾಂಡವನ್ನ ನೀವೇನಾದ್ರೂ ಮತ್ತೆ ಈ ರೀತಿ ಇಲ್ಲಿ ಕಟ್ ಮಾಡಿ, ಈ ಪೋರ್ಷನ್ ಇರಬೇಕು ಅದಕ್ಕೆ, ಇಲ್ಲಿ ಕಟ್ ಮಾಡಿ ನೀವೇನಾದ್ರೂ ಅದನ್ನ ಮತ್ತೆ ಮಣ್ಣಿನಲ್ಲಿ ಹುದುಗಿದ್ರೆ ಏನಾಗತ್ತೆ, ಮತ್ತೆ ಕಬ್ಬು ಬೆಳೆಯತ್ತೆ. ಅಲ್ಲೇನಾಯ್ತು, ಒಂದೇ ಪೇರೆಂಟ್ ಇಂದ ಏನಾಯ್ತು ಇಲ್ಲಿ ಮತ್ತೆ ಇನ್ನೊಂದು ಪೀಳಿಗೆ, ಹೊಸ ಪೀಳಿಗೆ ಸೃಷ್ಟಿಯಾಯ್ತು. ಅದೇ ರೀತಿ ಈಗ ನಿಮ್ಮ ಮನೆಯಲ್ಲಿ ಗಾರ್ಡನ್ ಇರತ್ತೆ ಅಥವಾ ನಿಮ್ಮ ಶಾಲೆಯಲ್ಲಿ ಗಾರ್ಡನ್ ಇರತ್ತೆ, ದಾಸವಾಳ ಹೂ ಗಿಡ, ಗುಲಾಬಿ ಹೂ ಗಿಡ. ಸೊ ಯಾವಾಗಾದ್ರೂ ನೋಡಿದೀರಾ ಈ ದಾಸವಾಳ ಗಿಡ ಅಥವಾ ಕಾಮನ್ ಆಗಿ ಗುಲಾಬಿ ಹೂವಿನ ಗಿಡವನ್ನ ಯಾವ ರೀತಿ ಬೆಳಿತೀವಿ? ಯಾರಾದ್ರೂ ಹೇಳ್ತೀರಾ ಮಕ್ಕಳೇ? ಗುಲಾಬಿ ಹೂವಿನ ಗಿಡವನ್ನ ಯಾವ ರೀತಿ ಬೆಳಿತೀವಿ ನಾವು? ಎಸ್, ಯಾರು ಕಮೆಂಟ್ ಮಾಡ್ತೀರಾ? ಎಸ್, ಪ್ರಶ್ನೆ ಏನ್ ಕೇಳ್ತಾ ಇದ್ದೀನಿ, ಗುಲಾಬಿ ಹೂವನ್ನ ನೀವು ಯಾವ ರೀತಿ ಹಚ್ತೀರಾ? ರವಿ ಆನ್ಸರ್ಡ್ ಇಟ್. ರವಿ ಆರ್, ಕಾಂಡದ ಮೂಲಕ. ವೆರಿ ಗುಡ್. ಸೊ ಬೀಜನೂ ಸಿಗ್ತಾವೆ, ಕಾಂಡದ ಮೂಲಕ ನೀವೇನ್ ಮಾಡ್ತೀರಾ? ಯೂಶ್ವಲಿ ಗುಲಾಬಿ ಗಿಡವನ್ನ ಹಚ್ತೀರಾ, ಬೆಳಿತೀರಾ, ಹೌದಾ? ಸೊ ಇಲ್ಲೇನಾಗತ್ತೆ, ಆ ಕಾಂಡ ಅನ್ನೋದು ಏನಾಗತ್ತೆ, ಪೋಷಕ ಆಗತ್ತೆ. ಇನ್ನೊಂದು ಏನು ಹೊಸದಾಗಿ ಆ ಕಾಂಡವನ್ನ ನೀವು ಹುದುಗಿದಾಗ ಅದೇನ್ ಹೊಸ ಗಿಡ ಬೆಳೆಯತ್ತಲ್ವಾ, ಅದು ಹೊಸ ಪೀಳಿಗೆ ಆಗತ್ತೆ. ಸೊ ಇಲ್ಲಿ ಏನಾಯ್ತು, ಒಂದೇ ಒಂದು ಪೋಷಕದಿಂದ ಏನಾಯ್ತು, ಹೊಸ ಪೀಳಿಗೆ ಸೃಷ್ಟಿಯಾಯ್ತು. ಸೊ ಇದಕ್ಕೆ ನಾವೇನಂತ ಕರಿತೇವೆ, ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಇದನ್ನ ನಾವು ಕಬ್ಬಿನಲ್ಲಿ ನೋಡ್ಬಹುದು, ಹೈಡ್ರಾ ಅಂತ ಒಂದು ಬರುತ್ತೆ ಅದ್ರಲ್ಲಿ ನೋಡ್ಬಹುದು, ದ್ರಾಕ್ಷಿಗಳಲ್ಲಿ ನೋಡ್ಬಹುದು, ಹೌದಾ? ಫೈನ್. ಸೊ ಲೆಟ್ ಅಸ್ ಪ್ರೊಸೀಡ್. ಈಗ ಈ ಐಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎಷ್ಟು ವಿಧಗಳಿವೆ, ಅವುಗಳ ಉದಾಹರಣೆ ಯಾವುದು? ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್, ಗಮನ ಇಲ್ಲಿರ್ಲಿ. ಸೊ ಇಲ್ಲಿ ನೋಡಿ, ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವಿಧಾನಗಳು ಯಾವ್ಯಾವು? ಒಂದು ವಿದಳನ ಅಂತ ಇದೆ, ಇನ್ನೊಂದು ತುಂಡರಿಕೆ ಅಂತ ಇದೆ, 3ನೇದು ಪುನರುತ್ಪಾದನೆ, 4ನೇದು ಮೊಗ್ಗುವಿಕೆ, 5 ಕಾಯಜ ಸಂತಾನೋತ್ಪತ್ತಿ, 6 ಬೀಜಕಗಳ ಉತ್ಪಾದನೆ. ಸೊ ಇವುಗಳ ಎಲ್ಲ ಒಂದು ವಿಧಾನಗಳ ವ್ಯಾಖ್ಯಾನ ಮತ್ತು ಉದಾಹರಣೆ ನಿಮಗೆ ಗೊತ್ತಿರಬೇಕು ಮಕ್ಕಳೇ. ವೆರಿ ಈಸಿ, ತುಂಬಾ ಈಸಿ ಆಗಿದೆ. ನೋಡೋಣ. ಮೊದಲಿಗೆ ವಿದಳನ ಅನ್ನೋದನ್ನ ನೋಡೋಣ. ಏನಿದು ವಿದಳನ ಅಂದ್ರೆ? ಸೊ ಈಗ ಲೋವರ್ ಆರ್ಗ್ಯಾನಿಸಮ್ಸ್ ಅಂತ ಏನ್ ಹೇಳ್ತೇವೆ ಅಂದ್ರೆ
ಈ ಒಂದು ಏಕಕೋಶೀಯ ಜೀವಿಗಳು, ನಮ್ಗಿಂತ ಮೊದಲು ಅವೇ ಬಂದಿದ್ದು ಅಲ್ವಾ, ಏಕಕೋಶೀಯ ಜೀವಿಗಳು. ಅವುಗಳಲ್ಲಿ ಈ ರೀತಿ ಸಂತಾನೋತ್ಪತ್ತಿ ಕ್ರಿಯೆಗೆ ಅಂತ ಯಾವುದೇ ರೀತಿಯಾದಂತಹ ಪಾರ್ಟ್ಸ್ಗಳು ಇರೋದಿಲ್ಲ. ಸೊ ಅವು ಏನಾಗ್ಬೇಕು, ಒಂದೇ ಕೋಶದಿಂದ ತಮ್ಮ ಜೀವನವನ್ನ, ತಮ್ಮ ಹೊಸ ಪೀಳಿಗೆಯನ್ನ ಸೃಷ್ಟಿ ಮಾಡ್ಬೇಕು. ಸೊ ಇಲ್ಲೇನಾಗತ್ತೆ, ಕೋಶ ವಿಭಜನೆಯ ಸಮಯದಲ್ಲಿ ಜೀವಿಯು ಎರಡು ಸಮಭಾಗಗಳಾಗಿ ವಿಭಜನೆಗೊಂಡು ಹೊಸ ಜೀವಿಗಳಾಗಿ ಸೃಷ್ಟಿಯಾಗುವ ಕ್ರಿಯೆಗೆ ವಿದಳನ ಎನ್ನುವರು. ವೆರಿ ಈಸಿ. ಒಂದು ಜೀವಿ ಇದೆ, ಅದಕ್ಕೆ ಎಷ್ಟು ಜೀವಕೋಶ ಇದೆ? ಒಂದೇ ಒಂದು ಜೀವಕೋಶ ಇದೆ. ಆ ಜೀವಕೋಶ ವಿಭಜನೆಗೊಂಡಾಗ ಒಂದು ಇದ್ದಿದ್ದು ಎರಡು ಜೀವಕೋಶ ಆಗತ್ತೆ. ಆ ಎರಡು ಜೀವಕೋಶಗಳಿಗೆ ನಾವೇನಂತ ಕರಿತೇವೆ? ಡಾಟರ್ ಸೆಲ್ಸ್ ಅಥವಾ ಹೊಸ ಪೀಳಿಗೆ ಅಂತ ಕರಿತೇವೆ. ಸೊ ಈ ಒಂದು ಪ್ರೊಸೆಸ್ಗೆ ನಾವೇನಂತ ಕರಿತೇವೆ? ದ್ವಿವಿದಳನ ಅಥವಾ ವಿದಳನ. ಸೊ ಒಂದು ಜೀವಕೋಶದಿಂದ ನಮಗೆ ಎರಡು ಹೊಸ ಜೀವಕೋಶಗಳು ಈ ವಿದಳನ ಅನ್ನೋ ಕ್ರಿಯೆಯನ್ನ ನಾವೆಲ್ಲಿ ನೋಡ್ತೇವೆ ಅಂದ್ರೆ, ಬಹುತೇಕ ಬ್ಯಾಕ್ಟೀರಿಯಾಗಳಲ್ಲಿ, ಇಲ್ಲೇನ್ ಕಾಣಿಸ್ತಾ ಇದೆ ಅಲ್ವಾ, ಇದು ಅಮೀಬಾ, ಹೌದಾ? ಇದು ಫ್ರೆಶ್ ವಾಟರ್ ಅಲ್ಲಿ ಇರತ್ತೆ, ಸೂಕ್ಷ್ಮಾಣು ಜೀವಿ ಇದು. ಸೊ ಏಕಕೋಶ ಜೀವಿಗಳಲ್ಲಿ ನೋಡ್ತೇವೆ. ಇಲ್ಲಿ ನೋಡಿ, ಈ ರೀತಿ ಒಂದು ಜೀವಕೋಶ ಇದೆ, ಹೌದಾ? ಸೊ ಇದು ಕೋಶ ಕೇಂದ್ರ, ಸೆಂಟರ್ ಅಲ್ಲಿ ಇರೋದು. ನಂತರ ನೋಡಿ, ಕೋಶ ಕೇಂದ್ರದ ಗಾತ್ರ ಅಥವಾ ಅದರ ಆಕಾರ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೋಡಿ, ಕೋಶ ಕೇಂದ್ರ ಎಕ್ಸಾಕ್ಟ್ಲಿ ಎರಡು ಆಗುವಂತಹ ಸಾಧ್ಯತೆಗಳಿವೆ. ಸೊ ಇಲ್ಲಿ ನೋಡಿ, ಕೋಶ ಪೊರೆ ಏನಿದೆ, ಇಲ್ಲಿ ಜೀವಕೋಶದ ಪೊರೆ ಈ ರೀತಿ ಬರ್ತಾ ಇದೆ. ಸೊ ಇಲ್ಲೇನಾಯ್ತು, ಎರಡು ಕೋಶ ಕೇಂದ್ರಗಳು ಬೇರೆ ಬೇರೆ ಆಗಿ ಈ ರೀತಿ ಎರಡು ಜೀವಕೋಶಗಳನ್ನ ಸೃಷ್ಟಿಸ್ತವೆ. ಒಂದು ಜೀವಕೋಶಗಳಿಂದ ಎರಡು ಹೊಸ ಜೀವಕೋಶಗಳು, ಹೊಸ ಪೀಳಿಗೆ ಸೃಷ್ಟಿಯಾಯ್ತು. ಸೊ ಇದಕ್ಕೆ ನಾವೇನಂತ ಕರಿತೇವೆ? ವಿದಳನ ಅಂತ ಕರಿತೇವೆ. ವಿದಳನ. ಇದೇ ರೀತಿ ವಿದಳನವನ್ನ ನಾವೆಲ್ಲಿ ನೋಡ್ತೇವೆ? ಕಾಲ ಅಜರ್ ಅಂದ್ರೆ ಬ್ಲ್ಯಾಕ್ ಫೀವರ್ ಅಂತ ಕರೀತಾರೆ. ಸೊ ಆ ಬ್ಲ್ಯಾಕ್ ಫೀವರ್ ತರೋದ್ ಯಾರು ಅಂದ್ರೆ, ಅದನ್ನ ಕಾಸ್ ಮಾಡೋರು, ಅದನ್ನ ಉಂಟು ಮಾಡೋರು ಯಾರು, ಅದಕ್ಕೆ ಕಾರಣ ಅಂದ್ರೆ ಲೆಶ್ಮನಿಯಾ ಅಂತ ಈ ರೀತಿ ಇರತ್ತೆ. ಲೆಶ್ಮನಿಯಾ. ಇಲ್ಲಿ ನೋಡಿ, ತನ್ನ ದೇಹದ ಒಂದು ತುದಿಯಲ್ಲಿ ಚಾವಟಿಯಂತಹ ರಚನೆಯನ್ನು ಹೊಂದಿದೆ. ಇದು ಲೆಶ್ಮನಿಯಾ. ಇದು ಸೊ ಇದೇನಾಗತ್ತೆ, ಚಾವಟಿ, ಇಲ್ಲಿ ನೋಡಿ, ಚಾವಟಿಯಂತಹ ಒಂದು ರಚನೆಯನ್ನ ಹೊಂದಿದೆ. ಇಂತಹ ಜೀವಿಗಳಲ್ಲಿ ದ್ವಿವಿದಳನವು ಅಂದ್ರೆ ಒಂದು ಜೀವಕೋಶ ಇದ್ದಿದ್ದು ಎರಡು ಹೊಸ ಜೀವಕೋಶಗಳು ಆಗೋದು. ದ್ವಿವಿದಳನವು ಅವುಗಳ ದೈಹಿಕ ರಚನೆಗನುಸಾರವಾಗಿ ಒಂದು ನಿಶ್ಚಿತ ಸಮತಲದಲ್ಲಿ ಉಂಟಾಗುತ್ತದೆ. ಇಲ್ಲಿ ನೋಡಿ, ಇಲ್ಲೇನಿದೆ, ಲೆಶ್ಮನಿಯಾ ಇದೆ, ಹೌದಾ? ಸೊ ಈ ಲೆಶ್ಮನಿಯಾದಲ್ಲಿ ಎಷ್ಟು ಕೋಶ ಕೇಂದ್ರ ಇದೆ? ಒಂದೇ ಇದೆ. ಇಲ್ಲಿ ನೋಡಿ, ಇಲ್ಲೂ ಒಂದೇ ಇದೆ. ನಂತರ ಏನಾಗ್ತಾ ಇದೆ ಇಲ್ಲಿ, ಇದನ್ನ ನೋಡ್ತಾ ಹೋಗಿ ನೀವು. ಈ ಒಂದು ಏನಂತಾರೆ, ಚಾವಟಿಯಂತಹ ಒಂದು ರಚನೆ ಆಗ್ತಾ ಇದೆ ನೋಡಿ, ಉದ್ದ ಬೆಳಿತಾ ಹೋಗ್ತಾ ಇದೆ ಅದು, ಹೌದಾ? ಸೊ ಇಲ್ಲಿ ಒಂದು ಕೋಶ ಕೇಂದ್ರ ಇದ್ದಿದ್ದು ಎರಡಾಯ್ತು, ಹೌದಾ? ಸೊ ಎರಡಿದ್ದಿದ್ದು ಇಲ್ಲಿ ನೋಡಿ ಯಾವ ರೀತಿ ಕೋಶ ಪೊರೆ ಹೆಲ್ಪ್ ಮಾಡ್ತಾ ಹೋಗುತ್ತೆ, ಕೋಶ ಪೊರೆ ಸೃಷ್ಟಿ ಆಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ನೀವು ಚಾವಟಿಯಂತಹ ರಚನೆಯನ್ನ ನೋಡ್ಬಹುದು. ಈ ರೀತಿಯಾಗಿ ಏನಾಗತ್ತೆ, ಇಲ್ಲಿ ಒಂದು ಜೀವಕೋಶ ಇದ್ದಿದ್ದು ಎರಡು ಹೊಸ ಜೀವಕೋಶಗಳಾಗಿ ಸೃಷ್ಟಿ ಆಗ್ತವೆ. ಸೊ ಆದ್ರಿಂದ ಇದಕ್ಕೆ ನಾವೇನಂತ ಕರಿತೇವೆ? ದ್ವಿವಿದಳನ. ಅಥವಾ ಇಂಗ್ಲಿಷ್ ಅಲ್ಲಿ ನಾವು ವಿದಳನಕ್ಕೆ ಫಿಷನ್ ಅಂತ ಮಾತ್ರ ಕರಿತೇವೆ. ದ್ವಿವಿದಳನ, ದ್ವಿ ಅಂದ್ರೆ ಎರಡು, ಎರಡು ಅಂದ್ರೆ ಬೈನರಿ ಅಂತ. ಸೊ ಬೈನರಿ ಫಿಷನ್ ಅಥವಾ ದ್ವಿವಿದಳನ ಅಂತ ಕರಿತೇವೆ. ಓಕೆ, ದ್ವಿವಿದಳನ. ಇನ್ನು ಮುಂದಿನ ಕಾನ್ಸೆಪ್ಟ್ಗೆ ಬಂದಾಗ, ಮಲೇರಿಯಾ ಅಂತ. ಸೊ ಮಲೇರಿಯಾ ರೋಗ ಯಾವ ರೀತಿ ಬರುತ್ತೆ, ಯಾರಾದ್ರೂ ಹೇಳ್ತೀರಾ? ಎಸ್, ಉತ್ತರ ಕೊಡಿ, ಉತ್ತರ ಇರ್ಲಿ ಕಮೆಂಟ್ ಅಲ್ಲಿ, ಉತ್ತರ ಇರ್ಲಿ ಕಮೆಂಟ್ ಅಲ್ಲಿ. ಎಸ್, ಸೊಳ್ಳೆಗಳಿಂದ. ಮಹಾಲಕ್ಷ್ಮಿ ಆನ್ಸರ್ಡ್ ಇಟ್.
ಸೊಳ್ಳೆಯಿಂದ ಅಂತ. ಸೊ ಮಲೇರಿಯಾ ಸೊಳ್ಳೆಗಳಿಂದ ಹರಡತ್ತೆ. ನೆನ್ಪಿಟ್ಕೊಳ್ಳಿ, ಮಲೇರಿಯಾ ಸೊಳ್ಳೆಗಳಿಂದ ಹರಡತ್ತೆ. ಬಟ್ ಮಲೇರಿಯಾನ್ನ ಉಂಟು ಮಾಡೋದು ಯಾರು ಅಂದ್ರೆ ಪ್ಲಾಸ್ಮೋಡಿಯಂ ಅನ್ನುವಂತಹ ಒಂದು ಜೀವಿ. ಓಕೆ, ಪ್ಲಾಸ್ಮೋಡಿಯಂ ಅನ್ನುವಂತಹ ಒಂದು ಜೀವಿ ಏನ್ ಮಾಡತ್ತೆ, ಮಲೇರಿಯಾನ್ನ ಏನ್ ಮಾಡತ್ತೆ, ಉಂಟು ಮಾಡತ್ತೆ. ಸೊ ಈ ಪ್ಲಾಸ್ಮೋಡಿಯಂ ಜೀವಿಯನ್ನ ಅವುಗಳ ಸ್ಪೋರ್ ಅಂತ ಕರಿತೇವೆ. ಅವುಗಳನ್ನ ಈ ಒಂದು ಸೊಳ್ಳೆ ಇರುತ್ತಲ್ಲ, ಸೊಳ್ಳೆಯ ಸಲೈವರಿ ಗ್ಲ್ಯಾಂಡ್, ಲಾಲಾರಸದ ಗ್ರಂಥಿಯಲ್ಲಿ ಇರ್ತವೆ. ಸೊ ಯಾವಾಗ ಸೊಳ್ಳೆ ನಮ್ಮ ಬ್ಲಡ್ ಅನ್ನ ಸಕ್ ಮಾಡತ್ತೆ, ನಮ್ಮ ರಕ್ತವನ್ನ ಹೀರತ್ತೋ, ಅದರಲ್ಲಿರುವ ಸಲೈವದಲ್ಲಿರುವ ಈ ಪ್ಲಾಸ್ಮೋಡಿಯಂ ಏನಾಗತ್ತೆ, ನಮ್ಮನ್ನ ಎಂಟ್ರಿ ಆಗತ್ತೆ, ನಮ್ಮ ದೇಹದಲ್ಲಿ ಎಂಟ್ರಿ ಆಗತ್ತೆ. ಅದೇ ನಮ್ಮ ದೇಹದಲ್ಲಿ ಸಾಕಷ್ಟು ವಿಭಜನೆಯನ್ನ ಹೊಂದಿ ಪ್ಲಾಸ್ಮೋಡಿಯಂ ಆಗಿ ಮಲೇರಿಯಾನ ಕಾಸ್ ಮಾಡತ್ತೆ. ಸೊ ಇಲ್ಲಿ ನೋಡಿ, ಮಲೇರಿಯಾ ರೋಗದ ಪರೋಪಜೀವಿ ಪ್ಲಾಸ್ಮೋಡಿಯಂನಂತಹ ಇತರ ಏಕಕೋಶ ಜೀವಿಗಳು ಬಹು ವಿದಳನದಿಂದ ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳಾಗಿ ವಿಭಜನೆ ಹೊಂದುತ್ತದೆ. ನೀವು ಅಮೀಬಾ ಎಕ್ಸಾಂಪಲ್ ನೋಡಿದ್ವಿರೇ ಅಲ್ವಾ? ಅಮೀಬಾ ಎಕ್ಸಾಂಪಲ್ ದಲ್ಲಿ ಏನಾಯ್ತು, ಒಂದೇ ಜೀವಕೋಶ ಇದ್ದಿದ್ದು 2 ಹೊಸ ಜೀವಕೋಶಗಳ ಆಗಿ ಕನ್ವರ್ಟ್ ಆಯ್ತು. ಆದ್ರೆ ಇಲ್ಲೇನಾಗತ್ತೆ, ಒಂದೇ ಒಂದು ಪೋಷಕ ಜೀವಿ, ಒಂದೇ ಒಂದು ಜೀವಿ ಏನು ಅನೇಕ ಮರಿ ಜೀವಕೋಶಗಳಿಗೆ ಏನ್ ಮಾಡತ್ತೆ, ವಿಭಜನೆಯನ್ನ ಹೊಂದತ್ತೆ. ಸೊ ಏನಾಗತ್ತೆ, ಪ್ಲಾಸ್ಮೋಡಿಯಂ ಈ ರೀತಿ ಇರತ್ತೆ, ಸಿಂಪಲ್ ಆಗಿರತ್ತೆ ಈ ರೀತಿ. ಯಾವಾಗ ಅದಕ್ಕೆ ಅನ್ಫೇವರೇಬಲ್ ಕಂಡೀಷನ್ಸ್ ಆಗತ್ತೆ, ಅನ್ಫೇವರೇಬಲ್ ಅಂದ್ರೆ ಸೂಟೇಬಲ್ ಕಂಡೀಷನ್ಸ್ ಇರೋದಿಲ್ಲ, ಅದು ಬೆಳೆಯೋದಕ್ಕೆ, ಅದು ಡಿವೈಡ್ ಆಗೋದಕ್ಕೆ, ತನ್ನ ವಂಶವನ್ನ ಬೆಳೆಸೋದಕ್ಕೆ ಅದಕ್ಕೆ ಸೂಟೇಬಲ್ ಕಂಡೀಷನ್ಸ್ ಅಂದ್ರೆ ಟೆಂಪರೇಚರು, pH ಇದೆಲ್ಲ ಇರತ್ತೆ. ಸೊ ಇರೋದಿಲ್ಲ. ಸೊ ಅವಾಗ ಏನಾಗತ್ತೆ, ಇಲ್ಲೇ ಒಳಗಡೆ ಅನೇಕ ಮರಿ ಪ್ಲಾಸ್ಮೋಡಿಯಂಗಳು ಸೃಷ್ಟಿಯಾಗ್ತವೆ. ಯಾವುದರಿಂದ? ಕೋಶ ವಿಭಜನೆಯಿಂದ. ಕೋಶ ಕೇಂದ್ರದ ವಿಭಜನೆ, ನಂತರ ಕೋಶ ವಿಭಜನೆ. ಸೊ ಈ ರೀತಿ ನಿಮ್ಗೆ ಕಾಣಿಸುತ್ತೆ. ಇವೆಲ್ಲವೂ ಕೂಡ ಒಂದೊಂದು ಪ್ಲಾಸ್ಮೋಡಿಯಂ. ಯಾವಾಗ ಓಕೆ ಫೇವರೇಬಲ್ ಕಂಡೀಷನ್ ಅಂದ್ರೆ ಅದಕ್ಕೆ ಅನುಕೂಲವಾದಂತಹ ಕಂಡೀಷನ್ಸ್ಗಳು ಪರಿಸರದಲ್ಲಿ ಬಂದ್ರೆ ಆವಾಗ ಇದೇನಾಗತ್ತೆ, ಬರ್ಸ್ಟ್ ಔಟ್ ಆಗತ್ತೆ, ಈ ರೀತಿ ಬರ್ಸ್ಟ್ ಔಟ್ ಆಗತ್ತೆ. ಸೊ ಆವಾಗ ಪ್ಲಾಸ್ಮೋಡಿಯಂಗಳು ಏನಾಗ್ತವೆ, ಈ ರೀತಿ ಬಿಡುಗಡೆ ಆಗ್ತವೆ. ಸೊ ಇಲ್ಲಿ ನೋಡಿ, ಒಂದೇ ಒಂದು ಜೀವಕೋಶದಿಂದ ಹಲವಾರು ಜೀವಕೋಶಗಳು ಏನಾದವು, ಇಲ್ವಿ ಸೃಷ್ಟಿಯಾದವು. ಸೊ ಆದ್ರಿಂದ ಇದಕ್ಕೆ ನಾವೇನಂತ ಕರಿತೇವೆ, ಬಹುವಿದಳನ ಅಥವಾ ಮಲ್ಟಿಪಲ್ ಫಿಷನ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಮಲ್ಟಿಪಲ್ ಫಿಷನ್. ಎಕ್ಸಾಂಪಲ್ ಫಾರ್ ಬೈನರಿ ಫಿಷನ್, ಅಮೀಬಾ. ಓಕೆ, ಫೈನ್. ನೌ ಲೆಟ್ us proceed to the next slide. ಇನ್ನು ಈಸ್ಟ್ ಅಂತ ಬರುತ್ತೆ. ಇದು ಶಿಲೀಂಧ್ರಕ್ಕೆ ಉದಾಹರಣೆ. ಫಂಗೈ ಅಂತ ಏನ್ ಹೇಳ್ತೇವೆ, ಶಿಲೀಂಧ್ರಕ್ಕೆ ಒಂದು ಉದಾಹರಣೆ. ಫಂಗೈ. ಸೊ ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ಎಲ್ಲ ಫಂಗೈದಲ್ಲೂ ಅಥವಾ ಎಲ್ಲ ಶಿಲೀಂಧ್ರಗಳಲ್ಲೂ ನಾವು ಏನ್ ಮಾಡ್ತೇವೆ, ಹಲವಾರು ಜೀವಕೋಶಗಳಿರುವಂತಹ ಒಂದು ಜೀವ. ಅದು ಯಾವುದು? ಈ ಫಂಗೈ ಅನ್ನೋದು, ಶಿಲೀಂಧ್ರ ಅನ್ನೋದು. ಆದ್ರೆ ಈ ಈಸ್ಟ್ ಅನ್ನೋದೇನಿದೆ ಅದು ಮಾತ್ರ ಏಕಕೋಶೀಯ ಫಂಗೈ. ಒಂದೇ ಒಂದು ಜೀವಕೋಶವನ್ನ ಹೊಂದಿರುವ ಫಂಗೈ ಯಾವುದು ಅಂದ್ರೆ ಈಸ್ಟ್. ಓಕೆ, ಈಸ್ಟ್ ಸಹ ಏನ್ ಮಾಡತ್ತೆ, ವಿದಳನ ಕ್ರಿಯೆಯಿಂದ ಸಣ್ಣ ಮೊಗ್ಗುಗಳನ್ನ, ಈ ರೀತಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಸಣ್ಣ ಮೊಗ್ಗುಗಳನ್ನ ಏನ್ ಮಾಡತ್ತೆ, ಉಂಟು ಮಾಡತ್ತೆ. ನಂತರ ಅವು ತಮ್ಮ ತಾಯಿ ದೇಹದಿಂದ ಬೇರೆಯಾಗಿ ಹೊಸ ಜೀವಿಗಳಾಗ್ತವೆ. ಹೌದಾ? ಈ ರೀತಿ ಏನಾಗತ್ತೆ, ಈಸ್ಟ್ ನಲ್ಲಿ ನಾವು ವಿದಳನವನ್ನ ನೋಡ್ಬಹುದು. ಅದೇ ರೀತಿ ಈಸ್ಟ್ ನಲ್ಲಿ ನಾವು ಬಡ್ಡಿಂಗ್ ಅನ್ನುವಂತಹ ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಕೂಡ ನೋಡ್ಬಹುದು. ನಂತರ ಬರೋದು ಏನು ಅಂದ್ರೆ, ಇಲ್ಲಿ ತುಂಡರಿಕೆ ಅಂತ ಬರುತ್ತೆ. ತುಂಡರಿಕೆ, ತುಂಡಾಗೋದು ಅಂತ, ಪೀಸ್. ಸೊ ಕೆಲವು ಜೀವಿಗಳು ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದಿ ಈ ತುಂಡುಗಳು ಅಥವಾ ತುಣುಕುಗಳು ಹೊಸ ಜೀವಿಗಳಾಗಿ ಬೆಳೆಯುವ ಕ್ರಿಯೆಯನ್ನು ತುಂಡರಿಕೆ ಎನ್ನುವರು. ಸೊ ಇಲ್ಲೇನಾಗತ್ತೆ, ಇಲ್ಲಿ ಡೈಗ್ರಾಮ್ ಅನ್ನ ನೋಡಿ, ಇದು ಸ್ಪೈರೋಗೈರಾ ಅಂತ. ಈ ಶೈವಲಗಳು ಅಂತ ಕೇಳಿರ್ತೀರಲ್ವಾ, ಶೈವಲಗಳು, ಅಲ್ಲಿಗೆ ಅಂತ ಕರೀತಾರೆ. ಹೌದಾ? ಸೊ ಈ ಶೈವಲಗಳು ಏನ್ ಮಾಡ್ತವೆ,
ಶೈವಲಗಳು ಎಲ್ಲಿರ್ತವೆ ಅಂದ್ರೆ ಜಾಸ್ತಿ ಎಲ್ಲಿ ನೀರಿರತ್ತೋ ಅಲ್ಲಿರ್ತವೆ. ನೀವು ನೋಡಿರ್ಬಹುದು, ನದಿ ಹತ್ರ, ಬಾವಿ ಹತ್ರ, ಕೆರೆ ಹತ್ರ ಹೋದಾಗ ಸ್ವಲ್ಪ ಸ್ಲಿಪ್ಪರಿ ಇರತ್ತೆ, ಅಲ್ಲಿ ಗ್ರೀನ್ ಕಲರ್ ಒಂದು ಲೇಯರ್ ಫಾರ್ಮ್ ಆಗಿರುತ್ತೆ, ಅದ್ರ ಮೇಲೆ ನೀವು ಕಾಲಿಟ್ರೆ ಸ್ಲಿಪ್ ಆಗತ್ತೆ. ಸೊ ಅದೇ ನಮ್ಮ ಶೈವಲಗಳು ಅಂತ. ಸೊ ಶೈವಲಗಳಲ್ಲಿ ಒಂದು ಉದಾಹರಣೆ ಸ್ಪೈರೋಗೈರ. ಅದರ ರಚನೆ ಈ ರೀತಿ ರಿಬ್ಬನ್ ತರ ಇರುತ್ತೆ. ಅದರ ಕ್ಲೋರೋಪ್ಲಾಸ್ಟ್ ನೋಡಿ ಈ ರೀತಿ ಇರುತ್ತೆ ಸ್ಪೈರೋಗೈರಾದು. ಸೊ ಇದು ನೀರಿನಲ್ಲಿ, ಅಂದ್ರೆ ಯೂಶ್ವಲಿ ನೀರಿನ ಹತ್ರ ಅಥವಾ ನೀರಿನಲ್ಲಿ ಇರೋದ್ರಿಂದ ನೀರಿನ ವೇಗಕ್ಕೆ ಅವು ಬಂಡೆಗಳಿಗೆ ಬಡಿಬಹುದು ಅಥವಾ ಮಾನವರಿಂದ ಅಥವಾ ಯಾವುದೇ ಒಂದು ಪ್ರಾಣಿಯಿಂದ ಏನಾಗತ್ತೆ, ಈ ಒಂದು ಶೈವಲ ಅಥವಾ ಗೈರಾದ ಬಾಡಿ ಏನಾಗತ್ತೆ, ಪೀಸ್ ಪೀಸ್ ಆಗತ್ತೆ. ಹೌದಾ, ಬಾಡಿ ಏನಾಗತ್ತೆ, ತುಂಡು ತುಂಡಾಗಿ ಕಟ್ ಆಗತ್ತೆ. ಸೊ ಆವಾಗ ಪ್ರತಿಯೊಂದು ತುಂಡು ಸಹಿತ ಏನಾಗತ್ತೆ, ಹೊಸ ಜೀವಿಯಾಗಿ ಮತ್ತೆ ಸೃಷ್ಟಿ ಆಗ್ತವೆ. ಹೌದಾ. ಸೊ ಇದಕ್ಕೆ ನಾವೇನಂತ ಕರಿತೇವೆ, ತುಂಡರಿಕೆ ಅಂತ ಕರಿತೇವೆ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಫ್ರಾಗ್ಮೆಂಟೇಶನ್ ಅಂತ ಕರಿತೇವೆ. ಇಂಗ್ಲಿಷ್ ಅಲ್ಲಿ ಫ್ರಾಗ್ಮೆಂಟೇಶನ್. ಫೈನ್. ಓಕೆ, ಇನ್ನು ಅಲ್ಲಿ ನಾವು ನೋಡಿದ್ವಿ, ಇಲ್ಲಿ ಬಹುಕೋಶಿ ಜೀವ ಇದೆ ಇಲ್ಲಿ. ಆದ್ರೂ ಕೂಡ ಇಲ್ಲಿ ಅಷ್ಟು ಜೀವಕೋಶಗಳು ಇರೋದಿಲ್ಲ, ಅಂಗಾಂಶಗಳು ಇರೋದಿಲ್ಲ, ಜೀವಕೋಶಗಳ ಸಂಖ್ಯೆ ಜಾಸ್ತಿ ಇರತ್ತೆ. ಸೊ ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಬಹುಕೋಶೀಯ ಜೀವಿಗಳಲ್ಲಿ ತುಂಡರಿಕೆ ಅಥವಾ ವಿದಳನ ಯಾಕೆ ಕಂಡು ಬರೋದಿಲ್ಲ? ಯಾಕೆ ಏಕಕೋಶ ಜೀವಿಗಳಿಗೆ ಅದು ಕಂಡು ಬರುತ್ತೆ ಅನ್ನೋದನ್ನ ನೋಡಿದಾಗ, ಸೊ ಬಹುಕೋಶೀಯ ಜೀವಗಳಲ್ಲಿ ಏನ್ ನೋಡ್ಬೋದು, ಒಂದು ಜೀವಕೋಶ ಇನ್ನೊಂದು ಜೀವಕೋಶಕ್ಕಿಂತ ಏನಾಗುತ್ತೆ, ವಿಭಿನ್ನವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಮೂಗಿನ ಜೀವಕೋಶ ಮತ್ತು ನನ್ನ ಕಣ್ಣಿನ ಜೀವಕೋಶ ಎರಡೂ ಕೂಡ ಏನಾಗಿವೆ, ಬೇರೆ ಬೇರೆ ಆಗಿವೆ. ಸೊ ಆದ್ರಿಂದ ಇವುಗಳು ಸರಳವಾಗಿ ವಿಭಜನೆಯನ್ನ ಹೊಂದೋದಿಲ್ಲ. ಆದ್ರಿಂದ ಏನಾಗತ್ತೆ, ವಿಭಿನ್ನ ಜೀವಕೋಶಗಳು ವಿಭಿನ್ನವಾದ ವಿಶಿಷ್ಟ ಕಾರ್ಯಗಳನ್ನು ನಡೆಸುವುದು. ಸೊ ಇದರಿಂದ ಈ ರಿಟೈರ್ಮೆಂಟ್ ಆಗಿದೆ ಅಲ್ವಾ. ಸೊ ಈಗ ಏನಿದು, ಜೀವಕೋಶಗಳು ವಿಭಿನ್ನವಾದ ವಿಶಿಷ್ಟ ಕಾರ್ಯಗಳನ್ನು ನಡೆಸುವುದು ಅಂತ ಹೇಳಿದ್ವಿ. ಹೌದಾ. ಸೊ ಇಲ್ಲೇನಾಗತ್ತೆ, ವಿಭಿನ್ನ ಅಂತ ಅಂದ್ರೆ ಮೂಗು, ಬಾಯಿ, ವಿಭಿನ್ನ ಜೀವಕೋಶಗಳು ವಿಭಿನ್ನ ಕಾರ್ಯಗಳನ್ನ ನಡೆಸ್ತಾ ಹೋಗ್ತವೆ. ಆದ್ರಿಂದ ಇಲ್ಲೇನಾಗತ್ತೆ, ತುಂಡರಿಕೆ ಅಥವಾ ವಿದಳನ ಇಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳಿದ್ವಿ. ನೆಕ್ಸ್ಟ್, ಪುನರುತ್ಪಾದನೆ. ಏನಿದು, ರೀಜನರೇಷನ್ ಅಂತ. ರೀಜನರೇಷನ್ ಇಲ್ಲಿ ಹೇಳಿ ಮಕ್ಕಳೇ, ರೀಜನರೇಷನ್ ಅಥವಾ ಪುನರುತ್ಪಾದನೆಗಿಂತ ಮೊದಲಿಗೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು? ಯಾರು ಹೇಳ್ತೀರಾ? ಅಲೈಂಗಿಕ ಸಂತಾನೋತ್ಪತ್ತಿ ಎಸ್. ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು ಅನ್ನೋದನ್ನ ಹೇಳಿ ಮೊದ್ಲು. ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು? ಎಸ್. ಪ್ರಶ್ನೆಗೆ ಕಮೆಂಟ್ ಮಾಡಿ. ದೇಹದ ಹೊರಗೆ ಆಗುವುದು ತಪ್ಪು. ಒಂದೇ ಜೀವ ಹಲವಾರು ಜೀವಗಳು. ವೆರಿ ಗುಡ್ ರಾಹುಲ್. ಕೇವಲ ಒಂದೇ ಪೋಷಕ ಜೀವಿಯಿಂದ ಹೊಸ ಪೀಳಿಗೆಗಳು ಸೃಷ್ಟಿಯಾಗತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೇವೆ, ಅದಕ್ಕೆ ನಾವೇನಂತ ಕರಿತೇವೆ, ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಸೊ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮೊದಲಿಗೆ ನಾವು ಕಲ್ತದ್ದು ಏನು, ವಿದಳನ ಅಂತ. ವಿದಳನದಲ್ಲಿ ಎರಡು ವಿಧ ಇದೆ. ಒಂದು ದ್ವಿವಿದಳನ,
ಎರಡನೇದ್ದು ಮಲ್ಟಿಪಲ್, ಬಹುವಿದಳನ ಅಂತ. ಲೆಟ್ ಮಿ ಚೆಕ್. ವೆರಿ ಗುಡ್. ಬಹುವಿದಳನ. ಹ್ಮ್ ಈಗ ದ್ವಿವಿದಳನಕ್ಕೆ ಉದಾಹರಣೆ ಏನ್ ಕೊಡ್ತೀರಾ ಮಕ್ಕಳೇ? ದ್ವಿವಿದಳನಕ್ಕೆ ಉದಾಹರಣೆ ಕೊಡಿ ಅಂತ ಹೇಳ್ತೇನೆ. ಏನ್ ಹೇಳ್ತೀರಾ? ದ್ವಿವಿದಳನಕ್ಕೆ ಉದಾಹರಣೆ. ವೆರಿ ಗುಡ್. ಪ್ರೀತಿ ಆನ್ಸರ್ಡ್ ಇಟ್. ಅಮೀಬಾ, ಲಿಶ್ಮನಿಯಾ, ಸೊ ಇವೆಲ್ಲವೂ ಕೂಡ ದ್ವಿವಿದಳನಕ್ಕೆ ಉದಾಹರಣೆ. ಇನ್ನು ಬಹುವಿದಳನಕ್ಕೆ ಉದಾಹರಣೆ ಯಾವುದು? ಬಹುವಿದಳನಕ್ಕೆ ಉದಾಹರಣೆ ಯಾವುದು? ಎಸ್, ಅಮೀಬಾ ಅಲ್ಲ, ಬಹುವಿದಳನಕ್ಕೆ. ಒಂದೊಂದ್ಸಲ ಅಮೀಬಾನು ಕೂಡ ಬಹುವಿದಳನ ಅಂಡರ್ಗೋ ಮಾಡತ್ತೆ. ಸೊ ಇಲ್ಲಿ ಅದಕ್ಕೆ ಉದಾಹರಣೆ ನಾವು ನೋಡಿದ್ದು ಪ್ಲಾಸ್ಮೋಡಿಯಂ, ಮಲೇರಿಯಾನ್ನ ತರುವಂತಹ ಒಂದು ಪ್ರೋಟೋಸೋವಾ, ಅದು ಪ್ಲಾಸ್ಮೋಡಿಯಂ ಅಂತ. ವೆರಿ ಗುಡ್. ರಾಹುಲ್ ಎಚ್ ಕೆ, ಶ್ರೇಯಸ್ ಆನ್ಸರ್ಡ್ ಇಟ್, ಭೂಮಿಕಾ, ರಾಹುಲ್ ಸಿ, ಭೂಷಣ್ ಅವರ್. ಓಕೆ. ಸೊ ಇದಾದ್ಮೇಲೆ ಪುನರುತ್ಪಾದನೆ ಅಂತ ಬರುತ್ತೆ. ಪುನರುತ್ಪಾದನೆ, ಮತ್ತೆ ಪುನರ್ ಅಂದ್ರೆ ಏನು? ಮತ್ತೆ ಉತ್ಪಾದನೆ ಅಂತ, ಮತ್ತೆ ಸೃಷ್ಟಿ ಅಂತ. ಜೀವಿಯು ಯಾವುದೋ ಕಾರಣದಿಂದ ತುಂಡಾದರೆ ಅಥವಾ ಅನೇಕ ಚೂರುಗಳಾಗಿ ಮುರಿದು ಹೋದರೆ ಇಂತಹ ಅನೇಕ ಚೂರುಗಳು ಪ್ರತ್ಯೇಕ ಜೀವಿಗಳಾಗಿ ಬೆಳೆಯುವ ಕ್ರಿಯೆಗೆ ಪುನರುತ್ಪಾದನೆ ಅಂತ ಕರೀತೇವೆ. ಸೊ ಇಲ್ಲಿ ನೋಡಿ, ಇಲ್ಲೇ ನೀವು ನೋಡ್ತಾ ಇದ್ದೀರಲ್ವಾ, ಇದು ಹೈಡ್ರಾ. ಇದು ಹೈಡ್ರಾ. ಇಲ್ಲಿ ನೋಡಿ, ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಲ್ವಾ, ಇದು ಪ್ಲೆನೇರಿಯಾ ಅಂತ. ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ, 9ನೇ ತರಗತಿ, ಪ್ಲಾಟಿ ಎಲಿಮೆಂಟಸ್ ನ ಒಂದು ಉದಾಹರಣೆ ಪ್ಲೆನೇರಿಯಾ. ಸೊ ಈ ಪ್ಲೆನೇರಿಯಾ ಯಾವುದೇ ಒಂದು ಕಾರಣದಿಂದ ಕಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಇದರ ತಲೆ ಭಾಗ ಕಟ್ ಆಗಿದೆ, ಇದರ ಮಿಡಲ್ ಹೊಟ್ಟೆ ಭಾಗ ಕಟ್ ಆಗಿದೆ, ಇದರ ಟರ್ಮಿನಲ್ ಪಾರ್ಟ್ ಅಂದ್ರೆ ಹಿಂಬದಿ ಭಾಗ ಕಟ್ ಆಗಿದೆ ಅಂತ ಅಂದ್ರೆ, ಯಾವ ಪಾರ್ಟ್ ಕಟ್ ಆಗಿರತ್ತೋ ಅದೇ ಪಾರ್ಟ್ ಮತ್ತೆ ಏನಾಗತ್ತೆ, ಒಂದು ಹೊಸ ಜೀವಿಯಾಗಿ ಪರಿವರ್ತನೆಯನ್ನ ಹೊಂದತ್ತೆ. ಇದಕ್ಕೆ ನಾವೇನಂತ ಕರಿತೇವೆ? ಪುನರುತ್ಪಾದನೆ ಅಥವಾ ಪುನರುತ್ಪಾದನೆ ಅಂತ ಕರಿತೇವೆ. ಇದಕ್ಕೆ ಉದಾಹರಣೆ ನೀವು ಹೈಡ್ರಾ ಮತ್ತೆ ಪ್ಲೆನೇರಿಯಾ ಅಂತ ಕೊಡ್ಬಹುದು. ಇಲ್ಲಿ ನೋಡಿ, ಇಲ್ಲಿ ಉತ್ಪತ್ತಿಯಾದ ಅಸಂಖ್ಯ ಜೀವಕೋಶಗಳು ಬದಲಾವಣೆಗಳಿಗಾಗಿ ಒಳಗಾಗಿ ಅಂಗಾಂಶಗಳಾಗುತ್ತವೆ. ಸೊ ಇಲ್ಲೇನಾಗತ್ತೆ, ಇಲ್ಲೇನು ಜೀವಕೋಶಗಳು ಉತ್ಪತ್ತಿ ಆಗತ್ತೆ, ಕಟ್ ಆಗಿರತ್ತಲ್ವಾ, ಸೊ ಅಲ್ಲಿ ಜಾಸ್ತಿ ಜೀವಕೋಶಗಳು ಉತ್ಪತ್ತಿ ಆಗತ್ತೆ. ಆ ಜೈವಕೋಶಗಳು ಏನಾಗ್ತವೆ, ಅಂಗಾಂಶಗಳಾಗಿ, ಟಿಶ್ಯೂ ಆಗಿ ಏನಾಗ್ತವೆ, ಇಲ್ಲಿ ಕನ್ವರ್ಟ್ ಆಗ್ತವೆ. ಸೊ ಇದಕ್ಕೆ ನಾವು ಡೆವಲಪ್ಮೆಂಟ್ ಅಂತ ಕರಿತೇವೆ. ನೆಕ್ಸ್ಟ್ ಮೊಗ್ಗುವಿಕೆ ಅಂತ ಬರುತ್ತೆ. ಮೊಗ್ಗುವಿಕೆ. ಸೊ ಕೆಲವು ಜೀವಗಳಲ್ಲಿ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೆದು ಈ ಮೊಗ್ಗು ಮಾತೃದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಯಾಗಿ ಬೆಳೆಯುವ ಪ್ರಕ್ರಿಯೆಯನ್ನು ಮೊಗ್ಗುವಿಕೆ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನೀವು ಹೈಡ್ರಾ ಅನ್ನ ನೋಡಿದಾಗ ಈ ರೀತಿ ಇರತ್ತೆ ಹೈಡ್ರಾ. ಈ ರೀತಿ ಟೆಂಟಾಕಲ್ಸ್ ಗಳು ಇರ್ತವೆ. ಹೌದಾ? ಸೊ ಇಲ್ಲೇನಾಗತ್ತೆ, ಈ ಒಂದು ಹೈಡ್ರಾದ ಭಾಗದಲ್ಲಿ ಅಂದ್ರೆ ಬಾಡಿ ಮೇಲೆ ಈ ರೀತಿ ಚಿಕ್ಕದಾದಂತಹ ಒಂದು ಮೊಗ್ಗಿನ ತರ ಸೃಷ್ಟಿಯಾಗತ್ತೆ ಮೊದಲಿಗೆ. ನಂತರ ಸ್ವಲ್ಪ ದಿನಗಳ ನಂತರ ಅದಕ್ಕೆ ತನ್ನದೇ ಆದಂತಹ ಟೆಂಟಾಕಲ್ಸ್ ಗಳು ಬರ್ತವೆ. ಅಂದ್ರೆ ಮರಿ ಹೈಡ್ರಾ ತರ ಕಾಣಿಸುತ್ತೆ. ಸ್ವಲ್ಪ ದಿನದ ನಂತರ ಅದು ಪೋಷಕ ಹೈಡ್ರಾದಿಂದ ಏನಾಗತ್ತೆ, ಬೇರೆಯಾಗಿ ತನ್ನದೇ ಆದಂತಹ ಒಂದು ಜೀವನವನ್ನ ನಡೆಸುತ್ತೆ. ಸೊ ಅದನ್ನ ನೋಡಿ, ಇಲ್ಲಿ ನಾವು ನೋಡಿದಾಗ ಅದು ಪೋಷಕ ಜೀವಿಗೆ ಅಟ್ಯಾಚ್ ಆದಾಗ ಅದನ್ನ ನೋಡಿದಾಗ ಅದು ಹೂವಿನ ಮೊಗ್ಗಿನ ತರ, ಸಸ್ಯದ ಒಂದು ಮೊಗ್ಗಿನ ತರ ಕಾಣುತ್ತೆ. ಆದ್ರಿಂದ ಅದಕ್ಕೆ ಮೊಗ್ಗುವಿಕೆ ಅಂತ ಕರಿತೇವೆ. ಸೊ ಈ ಮೊಗ್ಗುವಿಕೆಯನ್ನ ನೀವು ಈ ಶಿಲೀಂಧ್ರ ಈಸ್ಟ್ ಅಂತ ನೋಡಿದ್ವಲ್ವಾ, ಸೊ ಇಲ್ಲೂ ಕೂಡ ಕಲಿಬಹುದು. ಇದು ನಮ್ಮ ಈಸ್ಟ್ ಆದ್ರೆ, ಸೊ ಈಸ್ಟ್ ಅಲ್ಲಿ ಏನಾಗತ್ತೆ, ಈ ರೀತಿ
ಕೋಶ ವಿಭಜನೆ ಆಗತ್ತೆ. ಕೋಶ ವಿಭಜನೆ ಆಗಿ ಈ ರೀತಿ ಒಂದ್ ಬಡ್ಡು, ಮತ್ತೆ ಇದೇ ಕೋಶ ವಿಭಜನೆ ಆಗಿ ಈ ರೀತಿ. ಸೊ ಈ ರೀತಿ ನಿಮಗೆ ಮೊಗ್ಗುಗಳು ಕಾಣಿಸ್ತವೆ. ಸೊ ಈ ಒಂದು ಈಸ್ಟ್ ಕೂಡ ಏನಾಗತ್ತೆ, ಮೊಗ್ಗುವಿಕೆಯಿಂದ ತನ್ನ ಸಂತಾನೋತ್ಪತ್ತಿಯನ್ನ ಮಾಡತ್ತೆ ಅಂತ ಹೇಳ್ಬೋದು. ಇದು ಕೂಡ ಒಂದು ರೀತಿಯ ಏನಂತಾರೆ, ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ. ಇನ್ನು 5ನೇದು ಕಾಯಜ ಸಂತಾನೋತ್ಪತ್ತಿ. ಕಾಯಜ ಏನಿದು? ಕಾಯಜ ಸಂತಾನೋತ್ಪತ್ತಿ ಸೂಕ್ತ ಪರಿಸ್ಥಿತಿಗಳಲ್ಲಿ ಅನೇಕ ಸಸ್ಯಗಳ ಬೇರು, ಕಾಂಡ ಮತ್ತು ಎಲೆಗಳಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳೆಯುವ ಪ್ರಕ್ರಿಯೆಯನ್ನು, ಸೊ ಇದಕ್ಕೆ ಇಂಗ್ಲಿಷ್ ಅಲ್ಲಿ ನಾವು ವೆಜಿಟೇಟಿವ್ ಪ್ರೊಪೊಗೇಷನ್ ಅಂತ ಕರಿತೇವೆ. ವೆಜಿಟೇಟಿವ್ ಪ್ರೊಪೊಗೇಷನ್. ಓಕೆ, ಸೊ ಇಲ್ಲೇನಾಗತ್ತೆ ಮಕ್ಕಳೇ, ವೆಜಿಟೇಟಿವ್ ಪ್ರೊಪೊಗೇಷನ್ ಅಲ್ಲಿ ಏನಾಗತ್ತೆ ಅಂತ ಅಂದ್ರೆ, ಈಗ ನಾವು ಒಂದು ಸಸ್ಯವನ್ನ ಕನ್ಸಿಡರ್ ಮಾಡಿದ್ರೆ ಕಾಂಡ, ಬೇರು, ಎಲೆ, ಹಣ್ಣು, ಬೀಜ ಇವೆಲ್ಲ ಬರುತ್ತೆ. ಸೊ ಈ ಕಾಂಡ, ಬೇರು, ಎಲೆ ಇವುಗಳು ಈ ಒಂದು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ತೊಡಗೋದಿಲ್ಲ. ಈ ನಮ್ಮ ಹಣ್ಣು ಮತ್ತೆ ಈ ಹೂವು, ಬೀಜ ಇವೆಲ್ಲವೂ ಸಂತಾನೋತ್ಪತ್ತಿ ಕ್ರಿಯೆಗಳಲ್ಲಿ ತೊಡಗ್ತವೆ, ಸಂತಾನೋತ್ಪತ್ತಿ ಕ್ರಿಯೆಯ ಒಂದು ಪ್ರಾಡಕ್ಟ್ಸ್ ಗಳಾಗಿರ್ತವೆ. ಸೊ ಯಾವಾಗ ಸಸ್ಯಗಳು ಬೇರು, ಕಾಂಡ ಮತ್ತು ಎಲೆಗಳಂತಹ ಭಾಗದಿಂದ ನಾವು ಗ್ರೋ ಮಾಡ್ತೀವೋ, ಬೆಳೆಸ್ತೀವೋ, ಅದಕ್ಕೆ ಆ ಒಂದು ಕ್ರಿಯೆಗೆ ಕಾಯಜ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಸೊ ಇಲ್ಲಿ ನಾವು ಕಾಯಜ ಸಂತಾನೋತ್ಪತ್ತಿಯಿಂದ ಯಾವ್ಯಾವ ಗಿಡಗಳನ್ನ ಬೆಳೆಸ್ಬಹುದು, ಸಸ್ಯಗಳನ್ನ ಬೆಳೆಸ್ಬಹುದು ಅಂತ ಅಂದ್ರೆ, ಕಬ್ಬು, ಗುಲಾಬಿ ಅಥವಾ ದ್ರಾಕ್ಷಿ, ಬಾಳೆಹಣ್ಣು, ಕಿತ್ತಳೆ, ಗುಲಾಬಿ ಮತ್ತು ಮಲ್ಲಿಗೆ. ಸೊ ಈ ರೀತಿ ಕಾಯಜ ಸಂತಾನೋತ್ಪತ್ತಿ ನಡೆಯುತ್ತೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಸಂತಾನೋತ್ಪತ್ತಿಯ ಭಾಗಗಳಾದ ಹೂವಾಗಿರ್ಬಹುದು, ಅದು ಸ್ಟೈಲ್, ಸ್ಟಿಗ್ಮಾ, ಓವರಿ ಅಂತ ಏನ್ ಕರಿತೇವೆ, ಹೂವಿನ ಭಾಗಗಳು, ಸೊ ಅವುಗಳಾಗಿರ್ಬಹುದು, ಅವು ಏನಾಗಲ್ಲ, ಇಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಸೊ ಇದಕ್ಕೆ ನಾವೇನಂತ ಕರಿತೇವೆ, ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಸೊ ಈ ಕಾಯಜ ಸಂತಾನೋತ್ಪತ್ತಿಯನ್ನ ಲೇಯರಿಂಗ್ ಅಥವಾ ಕಸಿ ಮಾಡುವಿಕೆ. ಸೊ ನೀವು ನಿಮ್ಮ ಹೊಲದಲ್ಲಿ ನೋಡಿರ್ತೀರ, ಹೊಲದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ರೈತರಿದ್ರೆ, ಅಥವಾ ನೀವೆಲ್ಲಾದ್ರೂ ಬೇರೆ ಕಡೆ ವಿಸಿಟ್ ಮಾಡಿದ್ರೆ, ಸ್ಕೂಲಿಂದ ಯಾವ್ದಾದ್ರು ಗಾರ್ಡನ್ಗೆ, ಸೊ ಅಲ್ಲಿ ನಾನು ನೋಡ್ತಿರ್ತೀರ, ಇಲ್ಲೊಂದು ಕಾಂಡ ಇರತ್ತೆ, ಇಲ್ಲಿ ಮೇಲೊಂದು ಕಾಂಡ ಇರತ್ತೆ, ಈ ರೀತಿ ಮಾರ್ಕ್ ಅಥವಾ ಒಂದು ಬಟ್ಟೆಯನ್ನ ಸುತ್ತಿರ್ತಾರೆ. ಕೆಲವೊಂದಿಷ್ಟರಲ್ಲಿ ಈ ರೀತಿ ಕಾಂಡದಲ್ಲಿ ಏನು ಮಣ್ಣನ್ನ ಹಾಕಿ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಅನ್ನ ಸುತ್ತಿರ್ತಾರೆ. ಈ ರೀತಿ ನೋಡಿದಿರಾ ನೀವು? ಎಲ್ಲಾದ್ರೂ ನೋಡಿದಿರಾ ಮಕ್ಕಳೇ? ಎಸ್, ಎಲ್ಲಾದ್ರೂ ಈ ರೀತಿ ನೋಡಿದಿರಾ? ಓಕೆ ಪೂಜಾ, ಎಲ್ ನೋಡಿದಿರಾ? ಎಸ್ ಮ್ಯಾಮ್. ಓಕೆ, ಬಾಸ್ 420 ಎಲ್ ನೋಡಿದಿರಾ? ಯಶು, ಎಲ್ ನೋಡಿದಿರಾ ಇದನ್ನ? ಈ ರೀತಿ ಗಾರ್ಡನ್ಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಈ ರೀತಿ ನೋಡಿರ್ತೀರಾ, ಒಂದ್ ಕಾಂಡ ಇರುತ್ತೆ, ಅದಕ್ಕೆ ಮತ್ತೆ ಇನ್ನೊಂದು ಕಾಂಡ ಅಟ್ಯಾಚ್ ಮಾಡಿ ಈ ರೀತಿ ಕಟ್ಟಿರ್ತಾರೆ. ಅದೇ ರೀತಿ ಈ ರೀತಿ ಒಂದು ಮರದ ಕಾಂಡ ಇದ್ರೆ ಅದಕ್ಕೆ ಮಣ್ಣನ್ನ ಹಾಕಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಹಾಕಿರ್ತಾರೆ. ಓಕೆ ಮಹಾಲಕ್ಷ್ಮಿ, ವೆರಿ ಗುಡ್. ಗುಲಾಬಿ ಸಸ್ಯಗಳಿಗೆ ಕಸಿ ಮಾಡುತ್ತಾರೆ, ವೆರಿ ಗುಡ್. ಕಾಲ್ ಮಿ ಗೌಡ, ಇನ್ ಮೈ ಹೌಸ್ ಐ ಸಾ. ಓಕೆ, ವೆರಿ ಗುಡ್. ನರ್ಸರಿಯಲ್ಲಿ ರಾಹುಲ್ ಸಿ ಅಬ್ಸರ್ವ್ಡ್ ಇನ್ ನರ್ಸರಿ. ಓಕೆ, ಬಾಸ್ 420 ಅಬ್ಸರ್ವ್ಡ್ ಇನ್ ಸ್ಕೂಲ್. ಓಕೆ ಫೈನ್. ಸೊ ಈ ರೀತಿಯಾಗಿ ಕಸಿ ಮಾಡೋದು ಅಥವಾ ಲೇಯರಿಂಗ್ ಅಂತ ಏನ್ ಹೇಳ್ತೀವಿ, ಈ ವಿಧಾನಗಳಿಂದ ಕೃಷಿಯಲ್ಲಿ ನಾವು ಕಬ್ಬು, ಗುಲಾಬಿ ಅಥವಾ ದ್ರಾಕ್ಷಿಗಳಂತಹ ಅನೇಕ ಸಸ್ಯಗಳನ್ನ ನಾವೇನ್ ಮಾಡ್ಬೋದು, ಬಳಸಬಹುದು. ಇದಕ್ಕೇನಂತಾರೆ, ಕಾಯಜ ಸಂತಾನೋತ್ಪತ್ತಿ, ಇಂಗ್ಲಿಷ್ ಅಲ್ಲಿ ವೆಜಿಟೇಟಿವ್ ಪ್ರಪೋಗೇಷನ್. ಕಾಯಜ ಅಂದ್ರೆ ಏನಂತಾರೆ, ವೆಜಿಟೇಟಿವ್ ಅಂತ ಅಂದ್ರೆ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅನ್ನ ಬಿಟ್ಟು, ಸಂತಾನೋತ್ಪತ್ತಿ ಭಾಗಗಳನ್ನ ಬಿಟ್ಟು ಬೇರೆ ಭಾಗಗಳಿರ್ತಾವಲ್ವಾ, ಸ್ಟೆಮ್, ರೂಟ್, ಲೀಫ್, ಸೊ ಇವುಗಳಿಂದ ನಾವು ಸಂತಾನೋತ್ಪತ್ತಿ ಮಾಡಿದ್ರೆ ಕಾಯಜ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಇನ್ನು ಮುಂದನೇದ್ದು, ಕಾಯಜ ಸಂತಾನೋತ್ಪತ್ತಿ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂವುಗಳನ್ನು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಸೊ ಗುಲಾಬಿಯನ್ನ ಕಾಂಡನೇ ಯಾಕೆ ತಗೋಬೇಕು?
ಅದನ್ನ ನಾವು ಬೀಜದಿಂದ ಬೆಳೆಸಬಹುದಲ್ಲ. ಆದ್ರೆ ಇಲ್ಲಿ ನೋಡಿ, ಅವು ಹೂವುಗಳು ಮತ್ತು ಹಣ್ಣುಗಳನ್ನ ತುಂಬಾ ಏನ್ ಲೇಟ್ ಆಗಿ ಬೆಳಿತಾವೆ. ಯಾವುದು ಬೀಜದಿಂದ ಬರುವಂತಹ ಸಸ್ಯ. ಅದೇ ರೀತಿ ನೀವು ಕಸಿ ಮಾಡಿದ ಅಥವಾ ಕಾಯಜ ಸಂತಾನೋತ್ಪತ್ತಿಯಿಂದ ಏನು ಸೃಷ್ಟಿ ಮಾಡಿದಿರಲ್ವಾ, ಆ ಬೆಳೆಸಿದಿರಲ್ವಾ ಆ ಸಸ್ಯಗಳು, ಅವು ಬೇಗ ಹೂವು ಮತ್ತು ಹಣ್ಣನ್ನ ಕೊಡ್ತವೆ. ಇನ್ನು ಬಾಳೆ, ಕಿತ್ತಲೆ, ಗುಲಾಬಿ ಮತ್ತು ಮಲ್ಲಿಗೆಗಳಂತಹ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಈ ವಿಧಾನಗಳು ಸಂತಾನೋತ್ಪತ್ತಿಯನ್ನ ಸಾಧ್ಯವಾಗಿಸ್ತವೆ. ಸೊ ಬಾಳೆ ಮತ್ತೆ ಕಿತ್ಲೆ ಅಥವಾ ಗುಲಾಬಿ ಮಲ್ಲಿಗೆಯಲ್ಲೇನು ಈ ಬೀಜ ಫಾರ್ಮೇಶನ್ ಅಂತ ಏನ್ ಹೇಳ್ತೇವೆ, ಬೀಜ ತಯಾರುವಿಕೆ ತುಂಬಾ ಟೈಮ್ ಅನ್ನ ಹಿಡಿಯತ್ತೆ. ಸೊ ಆದ್ರಿಂದ ಇಲ್ಲೂ ಕೂಡ ನಾವು ಕಾಯಜ ಸಂತಾನೋತ್ಪತ್ತಿಯ ಮೂಲಕ ಏನ್ ಮಾಡ್ಬೋದು, ಅವುಗಳನ್ನ ಉಂಟು ಮಾಡಬಹುದು ಅಥವಾ ಮಲ್ಟಿಪ್ಲೈ ಮಾಡಬಹುದು. ಸೊ ಈ ಕಾಯಜ ಸಂತಾನೋತ್ಪತ್ತಿಯಿಂದ ಇನ್ನೊಂದು ಅನುಕೂಲ ಏನು ಅಂದ್ರೆ, ಅವುಗಳಲ್ಲಿ ಭಿನ್ನತೆಗಳಿರೋದಿಲ್ಲ. ಪೋಷಕ ಸಸ್ಯ ಯಾವ ರೀತಿ ಇರತ್ತೆ, ಯಾವ ಗುಣಲಕ್ಷಣಗಳನ್ನ ಪೋಷಕ ಸಸ್ಯ ತೋರ್ಸತ್ತೆ, ಅದೇ ರೀತಿ ಗುಣಲಕ್ಷಣಗಳನ್ನ ಈ ಒಂದು ವಂಶಜರು ಅಥವಾ ಹೊಸ ಪೀಳಿಗೆ ತೋರ್ಸತ್ತೆ ಅಂತ ಹೇಳ್ಬಹುದು. ಇದೇ ರೀತಿ ಮಣ್ಣಿನ ಮೇಲೆ ಬಿದ್ದ ಬ್ರಯೋಫಿಲಂ, ಇಲ್ಲೇನ್ ಕಾಣಿಸ್ತಾ ಇದೆ ಅಲ್ವಾ, ಇದು ಬ್ರಯೋಫಿಲಂ ಗಿಡ ಅಂತ ಕರಿತೇವೆ ಇದಕ್ಕೆ, ಹೌದಾ. ಸೊ ಇದರ ಎಲೆ ಹತ್ರ, ಇದರ ಎಲೆಯ ಮಾರ್ಜಿನ್ ನಲ್ಲಿ ಈ ರೀತಿ, ಇಲ್ಲಿ ಕಾಣಿಸ್ತಾ ಇಲ್ಲ ನಮ್ಗದು, ಈ ರೀತಿ ಇದು ಸ್ಟ್ರಕ್ಚರ್ಸ್ ಗಳನ್ನ, ರಚನೆಯನ್ನ ನೀವು ನೋಡಬಹುದು. ಸೊ ಹೌದಾ, ಇವುಗಳಿಗೆ ಮೊಗ್ಗುಗಳು ಅಂತ ಕರಿತೇವೆ. ಸೊ ಈ ಮೊಗ್ಗುಗಳು ಏನಾಗ್ತವೆ, ಕೆಳಗಡೆ ಬಿದ್ರೆ ಹೊಸ ಸಸ್ಯವಾಗಿ ಏನಾಗತ್ತೆ, ಅದು ಬೆಳೆಯತ್ತೆ. ಇನ್ನು ಬೀಜಕಗಳ ಉತ್ಪಾದನೆ ಅಂತ. ಸೊ ಬ್ರೆಡ್ ಅನ್ನ ತುಂಬಾ ದಿನ ಮನೆಯಲ್ಲಿ ಹಾಗೆ ಇಟ್ರೆ ಅವುಗಳ ಮೇಲೆ ಕಪ್ಪು ಚುಕ್ಕೆಗಳು ಬರ್ತವೆ. ಕಪ್ಪು ಚುಕ್ಕೆಗಳು ಬಂದ ನಂತರ ಏನಾಗತ್ತೆ, ಈ ರೀತಿ ನಾವು ಜೇಡರ ಬಲೆ ತರ ಅದರ ಮೇಲೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಗಳು ಉತ್ಪತ್ತಿ ಆಗ್ತಾ ಹೋಗ್ತವೆ. ಅದಕ್ಕೆ ನಾವು ರೈಸೋಪಸ್ ಅಂತ ಕರಿತೇವೆ. ಅದು ಕೂಡ ಒಂದು ಶಿಲೀಂಧ್ರ. ಸೊ ಯೂಶ್ವಲಿ ಈ ಶಿಲೀಂಧ್ರಗಳು ಏನ್ ಮಾಡ್ತವೆ, ಬೀಜಕಗಳನ್ನ, ಇಲ್ಲಿ ನೋಡಿ, ಕೆಲವು ವಿಶಿಷ್ಟ ಜೀವಕೋಶಗಳು ಅಥವಾ ಬೀಜಕಗಳಿಂದ ಹೊಸ ಜೀವಿಗಳಾಗಿ ಬೆಳವಣಿಗೆ ಹೊಂದುವ ಪ್ರಕ್ರಿಯೆಯನ್ನು. ಸೊ ಇಲ್ಲೇನಾಗತ್ತೆ, ಈ ರೈಸೋಪಸ್ ಅನ್ನ ನಾವು ನೋಡಿದಾಗ ಮೈಕ್ರೋಸ್ಕೋಪ್ ಅಲ್ಲಿ ಈ ರೀತಿ ಕಾಣಿಸುತ್ತೆ. ಜಸ್ಟ್ ಈ ರೀತಿ ಕಾಣಿಸುತ್ತೆ. ಈ ಒಂದು ಬಾಡಿಗೆ ಹೈಫೆ ಅಂತ ಕರಿತೇವೆ. ಇಲ್ಲೇನೆ ಇದೆ ಅಲ್ವಾ. ಸೊ ಇದಕ್ಕೆ ನಾವು ಬೀಜಕಗಳು ಅಂತ ಕರಿತೇವೆ. ಬೀಜಕಗಳ ಚೀಲ ಇದೆ. ಸೊ ಇದ್ರೊಳಗೆ ಬೀಜಕಗಳು ಇರ್ತವೆ. ಸೊ ಇದು ಯಾವಾಗ ಒಡೆಯತ್ತೋ ಅವಾಗ ಬೀಜಕಗಳು ಏನು ಗಾಳಿಯ ಮೂಲಕ, ಬೇರೆ ಯಾವುದರ ಮೂಲಕ, ಯಾವುದೇ ಒಂದು ಏಜೆಂಟ್ ನ ಮೂಲಕ ಏನಾಗತ್ತೆ, ಬೇರೆ ಪ್ಲೇಸ್ ಅಲ್ಲಿ ಹೋಗಿ ಅಲ್ಲಿ ಜರ್ಮಿನೇಟ್ ಆಗಿ ಹೊಸದಾದಂತಹ ರೈಸೋಪಸ್ ಅನ್ನ ಸೃಷ್ಟಿ ಮಾಡತ್ತೆ. ಸೊ ಈ ರೀತಿಯಾಗಿ ಬೀಜಕಗಳ ಮೂಲಕ ಕೂಡ ಉತ್ಪಾದನೆ ಆಗತ್ತೆ ಅಂತ ಹೇಳ್ಬೋದು. ಈ ರೀತಿ ಕಾಣಿಸ್ತತೆ ನಿಮಗೆ ಬೀಜಕಗಳು. ಇದಕ್ಕೆ ಇಂಗ್ಲಿಷ್ ಅಲ್ಲಿ ನಾವು ಸ್ಪೋರ್ ಫಾರ್ಮೇಶನ್ ಅಂತ ಕರಿತೇವೆ. ಇಲ್ಲಿ ನೋಡಿ ಇದೆ, ಇವುಗಳೆಲ್ಲ ಬೀಜಕಗಳನ್ನ ಹೊಂದಿರುವ ಚೀಲಗಳು. ಬ್ರೆಡ್ ಮೇಲೆ ಬೆಳೆದ ದಾರದಂತಹ ರಚನೆಗಳು. ಬ್ರೆಡ್ ಮೇಲೆ ನೋಡಿ ನೀವು, ಬ್ರೆಡ್ ತೆಗೆದುಕೊಳ್ಳಿ, ಅದನ್ನ ಹಾಗೆ ಇಡಿ, ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ದಾರದಂತಹ ರಚನೆಗಳನ್ನ ನೋಡ್ತೀರಿ. ಸೊ ಅದಕ್ಕೆ ನಾವು ಬ್ರೆಡ್ ಮೋಲ್ಡ್ ಅಂತ ಕರಿತೇವೆ, ರೈಸೋಪಸ್. ಸೊ ಆ ದಾರದಂತಹ ರಚನೆಗಳಿಗೆ ಹೈಫೆ ಅಂತ ಕರಿತೇವೆ. ಇನ್ನು ಕಡ್ಡಿಯ ಮೇಲಿರುವ ಚಿಕ್ಕ ದುಂಡಗಿನ ರಚನೆಗಳು ಇಲ್ಲೇನಿದೆ ಅಲ್ವಾ, ಸೊ ಇದಕ್ಕೆ ನಾವು ಸ್ಪೊರಾಂಜಿಯೋಫೋರ್ ಅಥವಾ ಬ್ಲಾಬ್ ಅಂತ ಕರಿತೇವೆ. ಬ್ಲಾಬ್. ಈ ಚಿಕ್ಕ ದುಂಡಗಿನ ರಚನೆಗಳೇ ಬೀಜಕ ದಾನಿಗಳು. ಇವುಗಳಿಗೆ ನಾವು ಸ್ಪೊರಾಂಜಿಯಾ, ನಾನೇನು ಚೀಲ ಅಂತ ಹೇಳ್ತಿದ್ನಲ್ವಾ, ಸೊ ಇವುಗಳಿಗೆ ಬೀಜದಾನಿಗಳು ಅಂತ ಕರಿತೇವೆ. ಇದ್ರ ಒಳಗೆ ಬೀಜಕಗಳು ಇರ್ತವೆ. ಇದು ವಿಶಿಷ್ಟ ಜೀವಕೋಶಗಳು ಅಥವಾ ಬೀಜಕಗಳನ್ನು ಹೊಂದಿದ್ದು ಅವು ಅಂತಿಮವಾಗಿ ಹೊಸ ರೈಸೋಪಸ್. ಸೊ ಯಾವಾಗ ಈ ಬೀಜಕ ದಾನಿಗಳು ಒಡಿತಾವೋ ಅವಾಗ ಆ ಬೀಜಕಗಳು ಏನು ಬೇರೆ ಬೇರೆ ಕಡೆ ಹೋಗ್ತವೆ. ಎಲ್ಲೋ ಅವು ಸೆಟ್ಲ್ ಆಗ್ತಾವೋ ಅಲ್ಲಿ ಹೊಸ ರೈಸೋಪಸ್ ಜೀವಿಗಳು ಸೃಷ್ಟಿ ಆಗ್ತವೆ. ಸೊ ಈ ರೀತಿ ಬೀಜಕಗಳ ಉತ್ಪಾದನೆ ಆಗತ್ತೆ. ಓಕೆ. ಸೊ ಇವತ್ ನಾವ್ ಏನೇನ್ ಕಲಿತ್ವಿ, ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು, ಅದರ ವಿಧಗಳನ್ನ ಕಲಿತ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ, ಯಾವ ರೀತಿ ಲೈಂಗಿಕ ಸಂತಾನೋತ್ಪತ್ತಿ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಆಗತ್ತೆ ಅನ್ನೋದನ್ನ ನೋಡೋಣ. ಓಕೆ, ಫೈನ್.
ಸೊ ಈಗ ಐ ಥಿಂಕ್ ಯು ಹ್ಯಾವ್ ಇಂಗ್ಲಿಷ್ ಮೀಡಿಯಂ ಸೆಷನ್ ಇರತ್ತೆ ಈಗ. ಸೊ ಎಲ್ರೂ ಇಂಗ್ಲಿಷ್ ಮೀಡಿಯಂ ಸೆಷನ್ ನ ಅಟೆಂಡ್ ಮಾಡಿ. ಬೇಸಿಕ್ ಇಂಗ್ಲಿಷ್ ಕ್ಲಾಸಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡೋಂಟ್ ಮಿಸ್ ದ ಸೆಷನ್. ಫೈನ್, ಲೆಟ್ ಮಿ ಎಂಡ್ ಅಪ್ ದ ಸೆಷನ್ ಹಿಯರ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬೈ.